देवीं सरस्वतीं व्यासं ततो जयामुदीरये। ಹರೇ ಕೃಷ್ಣ. ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವೈಷ್ಣವರು ಕೂಡ ಈ ಒಂದು ಶ್ರೀಮದ್ ಭಾಗವತದ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ದೇವಸ್ಥಾನದ ಎಲ್ಲ ಹಿರಿಯ ಭಕ್ತರಿಗೂ ಕೂಡ ನನ್ನ ಧನ್ಯವಾದಗಳು. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಭಕ್ತರ ಎಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಡ್ತಾ ಎಲ್ಲ ವೈಷ್ಣವರಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಮದ್ ಭಾಗವತ ನಮಗೆಲ್ಲ ಗೊತ್ತಿರೋ ಹಾಗೆ 6 ಜನ ಗೋಸ್ವಾಮಿಯರಲ್ಲಿ ಸನಾತನ ಗೋಸ್ವಾಮಿಯರು ಕೂಡ ಒಬ್ಬರು. ಇಡೀ ನಮ್ಮ ಪರಂಪರೆಗೆ ಮಾದರಿ ಯಾರು ಅಂದರೆ ಅದು ಗೋಸ್ವಾಮಿಯರು. ಅದರಲ್ಲಿ ಸನಾತನ ಗೋಸ್ವಾಮಿಯರು ಕೂಡ ಒಬ್ಬರು. ಸನಾತನ ಗೋಸ್ವಾಮಿಯವರು ಶ್ರೀಮದ್ ಭಾಗವತವನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ. ಯಾಕಂದರೆ ಎಲ್ಲ ಗೋಸ್ವಾಮಿಯರಿಗೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಆರಾಧ್ಯ ದೈವ ಇರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ಡಿಟೀಸ್ ಅಂದರೆ ವಿಗ್ರಹಗಳಿರ್ತವೆ ಭಗವಂತನ ಸೇವೆ ಮಾಡೋದಕ್ಕೆ. ಆದರೆ ಸನಾತನ ಗೋಸ್ವಾಮಿಯವರಿಗೆ ಸೇವೆಯನ್ನು ಮಾಡೋದಕ್ಕೆ ಇದ್ದಂತಹ ವಿಗ್ರಹ ಅಥವಾ ಡಿಟಿ ಯಾವುದು ಅಂದರೆ ಅದು ಶ್ರೀಮದ್ ಭಾಗವತ. ಇಮ್ಯಾಜಿನ್ ಮಾಡಿ, ಭಗವಂತನನ್ನ ವಿಗ್ರಹ ಅಲ್ಲ, ಶ್ರೀಮದ್ ಭಾಗವತಕ್ಕೆ ಅವರು ಪ್ರತಿ ದಿವಸ ಪೂಜೆ ಮಾಡ್ತಾ ಇದ್ದಿದ್ರು. ಯಾಕಂದರೆ ಭಗವಂತ ಬೇರೆ ಅಲ್ಲ, ಭಾಗವತ ಬೇರೆ. ಅವ್ರು ಹೇಳ್ತಾರೆ, ಸರ್ವಶಾಸ್ತ್ರಾಬ್ಧಿ ಪೀಯೂಷ ಸರ್ವವೇದೈಕ ಸತ್ಫಲ ಸರ್ವಸಿದ್ಧಾಂತರತ್ನಾಧೌ ಸರ್ವಲೋಕೈಕ ದೃಕ್ಪದ ಸರ್ವಭಾಗವತ ಪ್ರಾಣ ಶ್ರೀಮದ್ಭಾಗವತ ಪ್ರಭು ಕಲಿಧ್ವಂತೋದಿತಾದಿತ್ಯ ಶ್ರೀಕೃಷ್ಣ ಪರಿವರ್ತಿತ. ಅವರು ಒಂದು ಪುಸ್ತಕ ಇದೆ. ಆ ಪುಸ್ತಕದ ಹೆಸರೇನೆಂದರೆ ಕೃಷ್ಣ ಲೀಲಾ ಸ್ತವ. ಆ ಕೃಷ್ಣ ಲೀಲಾ ಸ್ತವದಲ್ಲಿ ಇದೊಂದು ಹಾಡು, ಸರ್ವಶಾಸ್ತ್ರಾಬ್ಧಿ ಪೀಯೂಷ. ಅದರಲ್ಲಿ ಶ್ರೀಮದ್ ಭಾಗವತವನ್ನು ಗೋಸ್ವಾಮಿಯವರು ವರ್ಣನೆ ಮಾಡ್ತಾ ಇದ್ದಾರೆ. ಏನಂತಂದರೆ, ಓ ಶ್ರೀಮದ್ ಭಾಗವತಂ, ಎಲ್ಲ ವೈದಿಕ ಸಾಹಿತ್ಯಗಳ ಮಥನವನ್ನು ಮಾಡಿದಾಗ ಬಂದಂತಹ ಅಮೃತ ಶ್ರೀಮದ್ ಭಾಗವತ. ಮತ್ತು ಎಲ್ಲ ವೇದಗಳು ಒಂದು ಮರಕ್ಕೆ ಹೋಲಿಕೆಯನ್ನು ಮಾಡಿದ್ರೆ, ಅದಕ್ಕೆ ಎಲ್ಲ ಎಲೆಗಳಿಗೆಲ್ಲ ಹೋಲಿಕೆ ಮಾಡಿದ್ರೆ, ಆ ಎಲ್ಲ ಮರದ ಫಲ ಏನು ಅಂದರೆ ಹಣ್ಣು. ನಿಗಮ ಕಲ್ಪ ತರೋ ಗಲಿತಂ ಫಲಂ. ಆ ಫಲ ಯಾವುದು ಅಂದರೆ ಶ್ರೀಮದ್ ಭಾಗವತ. ಮತ್ತು ಎಲ್ಲ ವೇದದ ಸಾರವೆಂಬ ಆಭರಣದಿಂದ ಅಲಂಕೃತವಾದದ್ದು ಶ್ರೀಮದ್ ಭಾಗವತ. ಹಾಗಾಗಿ ಇಡೀ ಕಲಿಯುಗದ ಎಲ್ಲ ಜನರಿಗೂ ಕೂಡ ಆಧ್ಯಾತ್ಮಿಕವಾದಂತಹ ದೃಷ್ಟಿಯನ್ನು ಕೊಡುವಂತಹದ್ದು ಶ್ರೀಮದ್ ಭಾಗವತ. ಹಾಗಾಗಿ ಕಲಿಯುಗದ ಗಾಢಾಂಧಕಾರದಲ್ಲಿ ಉದಯಿಸಿದಂತಹ ಸೂರ್ಯ ಶ್ರೀಮದ್ ಭಾಗವತ. ಹಾಗಾಗಿ ಓ ಶ್ರೀಮದ್ ಭಾಗವತಂ, ನೀನು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕಲಿಯುಗದಲ್ಲಿ ಕೃಷ್ಣನ ಕಣ್ಮರೆಯಾದರೂ ಕೂಡ ಕೃಷ್ಣನ ಇನ್ನೂ ಅದ್ಭುತವಾದಂತಹ ಕಾರುಣ್ಯ ರೂಪವಾದಂತಹ ಗ್ರಂಥ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತಂ ಕೀ. ಈ ಶ್ರೀಮದ್ ಭಾಗವತದ ವಿಷಯವನ್ನ ಎಲ್ಲ ಆಚಾರ್ಯರು ಕೊಂಡಾಡ್ತಾರಂತೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯ ತುಷ್ಯಂತಿ ಚ ರಮಂತಿ ಚ. ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲ ಆಚಾರ್ಯರು ಈ ಒಂದು ಭಾಗವತವನ್ನು ಬೋಧೆಯಂತ ಪರಸ್ಪರಂ ಒಬ್ರಿಗೊಬ್ರು ಏನು ಮಾಡ್ತಾ ಇದ್ದಾರೆ, ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ಚರ್ಚೆಯನ್ನು ಮಾಡ್ತಾ ಏನಾಗ್ತಿದೆ ಅಂದರೆ, ಕಥೆಯಂತಶ್ಚ ಮಾಂ ನಿತ್ಯ
ತುಷ್ಯಂತಿ ಚ ರಮಂತಿ ಚ. ಅವ್ರಿಗೆ ಅದ್ರಲ್ಲಿ ಏನು ಸಿಗ್ತಿದೆ ಅಂದರೆ ಆನಂದ ಸಿಗ್ತಾ ಇದೆ. ಎಷ್ಟು ಆನಂದ ಸಿಗ್ತಾ ಇದೆ ಅಂದರೆ ಅವ್ರಿಗೆ ಆನಂದಾಂಬುದಿ ವರ್ಧನಂ, ಅದನ್ನು ಹಾಡಿದಷ್ಟು ಅದನ್ನು ಕೇಳಿದಷ್ಟು ಆನಂದ ಹೆಚ್ಚಿಗೆ ಆಗ್ತಾರೆ. ಅದು ಶ್ರೀಮದ್ ಭಾಗವತದ ಒಂದು ಲಕ್ಷಣ. ಹಾಗಾಗಿ ಕಲಿಯುಗದಲ್ಲಿ ಆಚಾರ್ಯರು ಹೇಳ್ತಾರೆ, ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು. ಭುವನ ಪಾವನ ನೆನಪ ಲಕ್ಷ್ಮೀದವನ ಮಂಗಳ ಕಥೆಯ ಕಿವಿಗೊಟ್ಟಾಲಿಪರು ಭೂಸುರರು ದಿನದಿ. ಭೂಸುರರು ಅಂದರೆ ಯಾರೆಲ್ಲ ಭಾಗವತವನ್ನು ಕೇಳ್ತಾರೆ ಅವರೆಲ್ಲ ಏನು ಮಾಡ್ತಾರೆ, ಅದರ ಶ್ರವಣ ಮಾತ್ರದಿಂದ ಮನಸ್ಸಿಗೆ ಆನಂದ. ಭವಜನಿತ ದುಃಖಗಳು, ಹೃದಯದಲ್ಲಿರುವಂಥ ಎಲ್ಲ ಭಾರ ಇದೆಯಲ್ಲ, ಎಷ್ಟೋ ಭಾರ ಇದೆಯಲ್ವ, ಆ ಎಲ್ಲ ಭಾರ ಹಗುರ ಆಗುತ್ತೆ ಅಂತ ಶ್ರೀಮದ್ ಭಾಗವತವನ್ನು ನಾವೆಲ್ಲರೂ ಕೂಡ ಈ ದಿನ ಚರ್ಚೆಯನ್ನು ಮಾಡೋದಕ್ಕೆ, ಕೇಳಿಸ್ಕೊಳ್ಳೋದಕ್ಕೆ, ಶ್ರವಣನ ಮಾಡೋದಕ್ಕೆ ನಾವೆಲ್ಲ ಇವತ್ತಿಲ್ಲಿ ಕೂತಿದ್ದೀವಿ. ಹಾಗಾಗಿ ನಿಮಗೆಲ್ಲರೂ ಕೂಡ ಮತ್ತೆ ಈ ಒಂದು ಶ್ರೀಮದ್ ಭಾಗವತದ ತರಗತಿಗೆ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ 15ನೇ ಅಧ್ಯಾಯ ಶ್ಲೋಕ 36 ಮತ್ತು 37. ಈ ಶ್ಲೋಕದ ಹಿನ್ನೆಲೆ, ಇದರ ಒಂದು ಶೀರ್ಷಿಕೆ ಏನಂದರೆ ಪಾಂಡವರ ಸಕಾಲಿಕ ನಿವೃತ್ತಿ. ಇದರ ಹಿನ್ನೆಲೆ ಏನಂದರೆ ಶ್ಲೋಕ 1 ಮತ್ತು 6ನೇ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನ ಅಗಲಿಕೆಯಿಂದ ಅತೀವವಾದಂತಹ ವೇದನೆಯನ್ನು ಪಡ್ತಾರೆ. ಯಾಕಂದರೆ ಅರ್ಜುನ ಎಲ್ಲೋಗಿ 14ನೇ ಅಧ್ಯಾಯದಲ್ಲಿ ದ್ವಾರಕೆಯಿಂದ ಅರ್ಜುನ ಮತ್ತೆ ವಾಪಸ್ ಬರ್ತಾರೆ. ಬಂದಾಗ ಗೊತ್ತಾಗಿರುತ್ತೆ ಕೃಷ್ಣನ ಲೀಲೆ ಇಲ್ಲಿಗೆ ಮುಕ್ತಾಯ ಆಗಿದೆ ಅಂತ. ಆವಾಗ ಅರ್ಜುನ ಏನು ಮಾಡ್ತಾನೆ, ಮೊದಲ 6 ಶ್ಲೋಕದಲ್ಲಿ ಏನು ಚರ್ಚೆ ಮಾಡಿದ್ದೀವಿ ಅಂದರೆ ಅವನ ಅಗಲಿಕೆಯಿಂದ ಅತೀವವಾದಂತಹ ವೇದನೆಯನ್ನು ಅರ್ಜುನ ಪಡ್ತಾ ಇದ್ದಾನೆ. ಶ್ಲೋಕ 7ರಿಂದ ಶ್ಲೋಕ 17 ಕೃಷ್ಣನು ಹೇಗೆ ತಮ್ಮನ್ನು ರಕ್ಷಣೆ ಮಾಡ್ದ ಅನ್ನೋದನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಶ್ಲೋಕ 18ರಿಂದ ಶ್ಲೋಕ 23 ಅರ್ಜುನ ಕೃಷ್ಣನ ನಡುವಿನ ಆತ್ಮೀಯವಾದಂತಹ ಕ್ಷಣಗಳು, ಹೇಗೆ ಅವನ ಜೊತೆ ಸಖನಾಗಿ ಇದ್ದ, ಹೇಗೆ ಅವನ ಜೊತೆ ಒಟ್ಟಿಗೆ ಊಟ ಮಾಡ್ತಾಯಿದ್ರು, ಆಟ ಆಡ್ತಾಯಿದ್ರು, ಒಟ್ಟಿಗೆ ಮಲ್ಕೋತಾ ಇದ್ರು, ಎಲ್ಲ ಕ್ಷಣಗಳನ್ನು ಅರ್ಜುನ ಏನು ಮಾಡ್ತಾನೆ ಸ್ಮರಣೆ ಮಾಡ್ಕೋತಾ ಇದ್ರು. ಅದೆಲ್ಲ ಆದಮೇಲೆ ಶ್ಲೋಕ 24ರಿಂದ 30 ಅರ್ಜುನ ಕೃಷ್ಣನು ಇನ್ನು ಇಲ್ಲವಾದರೂ, ಕೃಷ್ಣ ಲೀಲೆ ಮುಕ್ತಾಯ ಆಗಿದೆ ಅಂತ ಗೊತ್ತಾದ್ಮೇಲೆ ಅವನ ಸಂದೇಶಗಳನ್ನು ನೆನೆದು ಏನು ಮಾಡ್ತಾನೆ ಅಂದರೆ ಮತ್ತೆ ಆಧ್ಯಾತ್ಮಿಕವಾಗಿ ಪುಳಕಿತನಾಗ್ತಾ ಇದ್ದಾನೆ. ಇನ್ನು ಶ್ಲೋಕ 32ರಿಂದ ಶ್ಲೋಕ 44 ಇವತ್ತಿನ ಭಾಗದಲ್ಲಿ ಏನಂದರೆ ಕೃಷ್ಣನ ಕಣ್ಮರೆ, ಕಲಿಯ ಪ್ರವೇಶ, ಯುಧಿಷ್ಠಿರನು ಮತ್ತು ಸಹೋದರರು ಆ ಒಂದು ಸಕಾಲಿಕ ನಿವೃತ್ತಿಗೆ ತಯಾರಿಯನ್ನು ಮಾಡಿಕೊಳ್ಳೋದು. ಅದು ಇವತ್ತಿನ ಸಂಚಿಕೆಯಲ್ಲಿ ಬರುವಂತಹ ವಿಷಯ. ಶ್ಲೋಕವನ್ನು ಓದೋಣ, ಎಲ್ಲರೂ ಕೂಡ ಹೇಳಿ. ಯದಾ ಮುಕುಂದೋ ಭಗವಾನಿ ಮಾಂ ಮಹೀಂ ಜಹೌ ಸ್ವತನ್ಮಾ ಶ್ರವಣೀಯ ಸತ್ಕಥಾ ತದಾ ಹರೇವಾ ಪ್ರತಿಬುದ್ಧ ಚೇತಸಾ ಮಭದ್ರ ಹೇತೋ ಕಲಿರನ್ವತ ವರ್ತತಾ ಯಥಾ ಮುಕುಂದೋ ಭಗವಾನಿ ಮಾಮಹೀಂ ಜಹೌ ಸ್ವತನ್ವೋ ಶ್ರವಣೀಯ ಸತ್ಕಥಃ ತದಾ ಹರೇವಾ ಪ್ರತಿಬುದ್ಧ ಚೇತಸಾ ಮಭದ್ರ ಹೇತೋ ಕಲಿರನ್ವ ವರ್ತತಾ ಯದಾ ಮುಕುಂದೋ ಭಗವಾನಿ ಮಾಮಹೀಂ ಜಹೌ ಸ್ವತನ್ವಾ ಶ್ರವಣೀಯ ಸತ್ಕಥಃ ತದಾ ಹರೇವಾ ಪ್ರತಿಬುದ್ಧ ಚೇತಸಾ ಮಭದ್ರ ಹೇತೋ ಕಲಿರನ್ವ ವರ್ತತಾ. ಪ್ರಭು ಸೊಬ್ರು, ಮಾತಾಜಿ ಸೊಬ್ರು. ಯದಾ ಮುಕುಂದೋ ಭಗವಾನಿ ಮಾಮಹೀಂ ಯದಾ ಮುಕುಂದೋ ಭಗವಾನಿ ಮಾಮಹೀಂ ಜಹೌ ಸ್ವತನ್ವಾ ಶ್ರವಣೀಯ ಸತ್ಕಥಃ ಜಹೌ ಸ್ವತನ್ವಾ ಶ್ರವಣೀಯ ಸತ್ಕಥಃ ತದೇ ಹರೇವಾ ಪ್ರತಿಬುದ್ಧ
प्रतिबुद्धिचेतसा तदा हरेव प्रतिबुद्धचेतसा अभद्रहेतु कलिरन्ववर्तता मभद्रहेतो कलिरन्ववर्तता. माताजी यदा मुकुंदो भगवान् मामहीम् जहो सतन्वा श्रवणीय सत्कथा तदा हरेव प्रतिबुद्धचेतसा मभद्रहेतो कलिरन्ववर्तता. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಅನುವಾದ. ಎಂದು ಪರಮಪ್ರಭುವಾದ ಶ್ರೀಕೃಷ್ಣನು ಈ ಮರ್ತ್ಯಲೋಕದಿಂದ ತನ್ನ ಮೂಲ ರೂಪದಲ್ಲೇ ಹೋದನೋ ಅಂದಿನಿಂದ ಆಗಲೇ ಭಾಗಶಃ ವ್ಯಕ್ತವಾಗಿದ್ದ ಕಲಿಯು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾದನು. ಇದಕ್ಕೆ ಕಾರಣ ಮಂದಮತಿಗಳು ಅಮಂಗಳಕರ ಸ್ಥಿತಿಗೊಳಗಾಗುವುದೇ ಆಗಿತ್ತು. ಭಾವಾರ್ಥ ಕೃಷ್ಣ ಕೃಪಾಮೂರ್ತಿ ಅಭಯಚರಣಾರ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಯಾರಲ್ಲಿ ಭಗವತ್ ಪ್ರಜ್ಞೆಯು ವಿಕಸಿತವಾಗಿರುವುದಿಲ್ಲವೋ ಅವರ ಮೇಲೆ ಮಾತ್ರ ಕಲಿಯು ಪ್ರಭಾವ ಬೀರುತ್ತಾನೆ. ಭಗವಂತನ ಪರಮ ರಕ್ಷಣೆಯ ನೆರಳಿನಲ್ಲಿರುತ್ತಾ ಕಲಿಯು ತನ್ನ ಮೇಲೆ ಬೀರಬಹುದಾದ ದುಷ್ಟ ಪರಿಣಾಮಗಳನ್ನು ವ್ಯಕ್ತಿಯು ತಡೆಗಟ್ಟಬಹುದು. ಕುರುಕ್ಷೇತ್ರ ಯುದ್ಧವಾದೊಡನೆಯೇ ಕಲಿಯುಗವು ಕಾಲಿಟ್ಟಿತು. ಆದರೆ ಭಗವಂತನೇ ಇಲ್ಲಿ ಇದ್ದುದರಿಂದ ಅವನ ದಿವ್ಯ ಸನ್ನಿಧಿಯಲ್ಲಿ ಅದು ತನ್ನ ಪ್ರಭಾವವನ್ನು ಬೀರಲಾಗಲಿಲ್ಲ. ಪ್ರಭುವು ತನ್ನ ಅಲೌಕಿಕ ದೇಹದಲ್ಲಿಯೇ ಈ ಲೋಕವನ್ನು ಬಿಟ್ಟು ಹೋದೊಡನೆಯೇ ಕಲಿಯುಗದ ಲಕ್ಷಣಗಳು ಬಹು ಸ್ಪಷ್ಟವಾಗಿ ಕಾಣಿಸಿದವು. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿ ಬರುವುದಕ್ಕೆ ಮೊದಲೇ ಯುಧಿಷ್ಠಿರ ಮಹಾರಾಜನಿಗೆ ಕಲಿಯುಗದ ಆಗಮನದ ಲಕ್ಷಣಗಳು ಕಂಡಿದ್ದುವು. ಪ್ರಭುವು ಕಣ್ಮರೆಯಾದುದನ್ನು ಅವನು ಆಗಲೇ ಸರಿಯಾಗಿ ಊಹಿಸಿದ್ದನು. ಸೂರ್ಯಾಸ್ತಮಯ ಸಮಯದಲ್ಲಿ ಸೂರ್ಯನು ನಮ್ಮ ದೃಷ್ಟಿಯಿಂದ ಹೇಗೆ ಮರೆಯಾಗುತ್ತಾನೆಯೋ ಹಾಗೆ ಪ್ರಭು ಮರೆಯಾದನು ಎಂಬುದನ್ನು ಆಗಲೇ ವಿವರಿಸಿದ್ದೇವೆ. ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತ್ಯನಾಮಿನೇ. ನಮಸ್ತೆ ಸರಸ್ವತಿ ದೇವಿ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ತುಂಬ ವಿಶೇಷವಾದಂತಹ ಸಂಚಿಕೆ. ಇವತ್ತಿನ ಈ ಒಂದು ಭಾಗವತದ ಶ್ಲೋಕದಲ್ಲಿ ಎಷ್ಟೊಂದು ವಿಚಾರಗಳು ನಾವು ತಿಳುವಳಿಕೆಯನ್ನು ಪಡಿಬಹುದು. ಮತ್ತು ಎಲ್ಲರೂ ಕೂಡ ತುಂಬ ಸರಳವಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಅರ್ಥ ಕೂಡ ಆಗುತ್ತೆ, ಎಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೋಬಹುದು. ಆದರೆ ಅಳವಡಿಸ್ಕೊಂಡು ಹೋಗೋದಕ್ಕೆ ನಾವು ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅಷ್ಟೇ. ನಾನು ಈಗಾಗಲೇ ಹೇಳಿದಂಗೆ ಇವತ್ತಿನ ಸಂಚಿಕೆಯಲ್ಲಿ ಕೃಷ್ಣನ ಕಣ್ಮರೆ ಹೇಗೆ ಅಂದರೆ ಸ್ವಶರೀರದಲ್ಲಿ, ಮತ್ತು ಕಲಿಯ ಪ್ರವೇಶ ಹೇಗಾಗುತ್ತೆ, ಕಲಿ ಅಂದರೆ ಏನು, ಕಲಿ ಯಾವಾಗ ಪ್ರವೇಶ ಮಾಡ್ತಾನೆ, ಮತ್ತು ಆ ಕಲಿಯ ವಾಸಸ್ಥಾನಗಳು ಯಾವುದು, ಮತ್ತು ಕಲಿಯ ಮುಖ್ಯ ಲಕ್ಷಣಗಳು ಏನು, ಆ ಕಲಿಯ ಪ್ರಭಾವದಿಂದ ಏನಾಗುತ್ತೆ, ಜೊತೆಲಿ ಇದರ ಪ್ರಭಾವದಿಂದ ನಾವು ಬಿಡುಗಡೆಯನ್ನು ಪಡಿಬೇಕಂದ್ರೆ ನಾವೇನು ಮಾಡಬೇಕು ಅನ್ನೋದನ್ನ ಭಾಗವತದ ಆಚಾರ್ಯರ ಮುಖೇನ ಇವತ್ತು ನಾವು ತಿಳುವಳಿಕೆಯನ್ನು ಪಡಿತೀವಿ. ಓಕೆನಾ? ಸೊ ಇವತ್ತು ನಾವೇನೇನು ಡಿಸ್ಕಷನ್ ಮಾಡ್ತೀವಿ ಹೇಳಿ? ಮೊದಲನೇದಾಗಿ ಏನು ಚರ್ಚೆ ಮಾಡ್ತೀವಿ? ಏನೇನು ಚರ್ಚೆ ಮಾಡ್ತೀವಿ ಹೇಳಿ? ಕೃಷ್ಣನು ಹೇಗೆ ಕಣ್ಮರೆಯಾದನು, ಅದಾದಮೇಲೆ ಕಲಿ ಎಂದರೆ ಏನು, ಕಲಿಯ ಲಕ್ಷಣಗಳು, ಕಲಿಯ ಪ್ರಭಾವ,
ಆ ಪ್ರಭಾವದಿಂದ ನಾವು ಹೇಗೆ ಬರಬೇಕು, ಮತ್ತು ಕಲಿ ಯಾವಾಗ ಪ್ರಾರಂಭವಾಯಿತು. ಓಕೆನಾ? ಇಷ್ಟು ನಿಮ್ಮ ನೆನಪಲ್ಲಿ ಇರಬೇಕು. ಓಕೆನಾ? ಕಲಿ ಅಂತ ಸ್ವಲ್ಪ ಚೆನ್ನಾಗಿರ್ತದ. ಕಲಿ, ಕಲ್ಕಿ ಇದೆಲ್ಲ ಸ್ವಲ್ಪ ನಮಗೆ ಜಾಸ್ತಿ ಮ್ಯಾಚ್ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮದೇ ವಿಚಾರ ಆಗಿದ್ದು ಬೇಗ ಅಟ್ರಾಕ್ಟ್ ಆಗುತ್ತೆ. ಮತ್ತು ಯಾವುದು ಕಷ್ಟ ಇಲ್ಲ ಇದರಲ್ಲಿ. ಇವತ್ತು ಸೆಷನ್ ಫುಲ್ ಈಸಿಯಾಗಿರುತ್ತೆ. ಆನ್ಸರ್ಸ್ ನೀವೇ ಮಾಡ್ತಾ ಹೋಗ್ತೀರಾ. ಓಕೆನಾ? ಅರ್ಜುನ ದ್ವಾರಕೆಗೆ ಹೋಗಿದ್ದಾರೆ. 7 ತಿಂಗಳಾಗಿದೆ, ಇನ್ನೂ ಹಸ್ತಿನಾಪುರಕ್ಕೆ ಬಂದಿಲ್ಲ. ಯುಧಿಷ್ಠಿರ ಮಹಾರಾಜರಿಗೆ ಒಂದು ಸೂಚನೆ ಗೊತ್ತಾಗ್ತಾ ಇದೆ. ಏನು ಸೂಚನೆ ಅಂದರೆ, ಯಾವಾಗ ಅರ್ಜುನ 7 ತಿಂಗಳಾದರೂ ಬಂದಿಲ್ಲ, ಕೃಷ್ಣನ ವಿಷಯ ಏನೂ ನನಗೆ ತಲುಪಿಲ್ಲ, ಅವರಿಗೆ ಒಂದು ಸೂಚನೆ ಗೊತ್ತಾಗ್ತಾ ಇದೆ. ಜೊತೆಯಲ್ಲಿ ಏನಂದರೆ, ಎಲ್ಲ ಅಲ್ಲಿದ್ದಂಥ ಎಲ್ಲ ಜನರಲ್ಲಿ, ಹಸ್ತಿನಾಪುರದ ಪುರವಾಸಿಗಳಲ್ಲಿ ಏನಾಗಿದೆ ಅಂದರೆ ದುರಾಸೆ ಹೆಚ್ಚಾಗಿದೆ. ಮೊದಲನೇದಾಗಿ ಎಲ್ಲೂ ಕೂಡ ಅಧರ್ಮಗಳು, ಅಮಂಗಳಕರವಾದಂಥ ಕಾರ್ಯಗಳಲ್ಲಿ ಜನ ತೊಡಗೋದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದೆಲ್ಲ ಯುಧಿಷ್ಠಿರನಿಗೆ, ಯಾಕಂದರೆ ಯುಧಿಷ್ಠಿರನ ಸಾಮ್ರಾಜ್ಯ, ಯುಧಿಷ್ಠಿರನ ಒಂದು ರಾಜ್ಯ, ಅವನ ಅಧಿಕಾರ ಹೇಗಿತ್ತು ಅಂತ ನಾವೆಲ್ಲ ಕೇಳಿಸ್ತೀವಿ. ಯುಧಿಷ್ಠಿರನ ಅಧಿಕಾರದಲ್ಲಿ ಬೆಳೆಗಳು ಹಾಗೆ ತಂತಾನಿಗೆ ಕೊಡ್ತಿತ್ತು, ಮಳೆ ಎಲ್ಲ ಹಾಗಾಗಿ ಆ ಸಮಯಕ್ಕೆ ಸರಿಯಾಗಿ ಬರ್ತಿತ್ತು. ಸಮುದ್ರಗಳು, ಸಮುದ್ರದಲ್ಲಿರುವಂಥ ಮುತ್ತು ರತ್ನಗಳನ್ನು ಅಲೆಗಳ ಮುಖಾಂತರ ತಂದು ಅದೇ ಕೊಡ್ತಾ ಇತ್ತಂತೆ. ಇಂಥ ಯುಧಿಷ್ಠಿರನ ಸಾಮ್ರಾಜ್ಯದಲ್ಲಿ, ರಾಜ್ಯಾಡಳಿತದಲ್ಲಿ ಏನಿದು ಅಮಂಗಳಕರ, ಅವನಿಗೆ ಸೂಚನೆ ಗೊತ್ತಾಗ್ತಾ ಇದೆ ಯುಧಿಷ್ಠಿರ ಮಹಾರಾಜ್ಗೆ. ಆಮೇಲೆ ಮನೆಗಳಲ್ಲಿ ಜಗಳ. ಇಷ್ಟೆಲ್ಲ ನೋಡಿದಾಗ ಅವನಿಗೊಂದು ಸಂದೇಹ ಬರ್ತದೆ, ಕೃಷ್ಣ ಏನಾದರೂ ಲೀಲೆ ಏನಾದರೂ ಮುಗಿಸಿದ್ದಾನ ನಾರದರು ಹೇಳೋ ರೀತಿಯಲ್ಲಿ. ಯಾಕಂದರೆ ಅವನಿದ್ರೆ ಈ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ ಸೂರ್ಯ ಸಮ ಮಾಯ ಹಯ ಅಂಧಕಾರ, ಯಹಂ ಕೃಷ್ಣ ತಹಂ ಮಾಯಾರ ಅಧಿಕಾರ. ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಮಾಯೆಗೆ ಅವಕಾಶನೇ ಇಲ್ಲ. ಎಲ್ಲಿ ಸೂರ್ಯ ಇರ್ತಾನೆ ಅಲ್ಲಿ ಕತ್ಲಿರುತ್ತಾ? ಕತ್ಲಿಗೆ ಅವಕಾಶನೇ ಇಲ್ಲ. ಕೃಷ್ಣ ಏನಾದರೂ ಲೀಲೆ ಮುಗಿಸಿದ, ಅವನಲ್ಲಿ ಒಂದು ಕಡೆ ದುಗುಡ, ಒಂದು ಕಡೆ ಗೊಂದಲ, ಇನ್ನೊಂದು ಕಡೆ ಭಯ. ಆದರೆ ಇದೆಲ್ಲ ಜಸ್ಟ್ ಗೆಸ್ಸಿಂಗ್ ಅಷ್ಟೇ. ಯಾಕಂದ್ರೆ ಹೇಳಿ, ಇನ್ನೂ ಅರ್ಜುನ ಬಂದಿಲ್ಲ. ಅರ್ಜುನ ಬಂದು ಹೇಳಬೇಕು ತಾನೆ. ಆದರೆ ಅರ್ಜುನ ಬರ್ತಾರೆ. ಅರ್ಜುನ ಬಂದಮೇಲೆ ಈ ಒಂದು ವಿಚಾರವನ್ನು ಮುಟ್ಟಿಸ್ತಾರೆ. ಕೃಷ್ಣ ತನ್ನ ಲೀಲೆಗಳನ್ನು ಮುಗಿಸಿದ್ದಾರೆ. ಆ ಒಂದು ವಿಚಾರವನ್ನು ಕೇಳಿದ ತಕ್ಷಣ ಕುಂತಿ ಸಂಪೂರ್ಣವಾಗಿ ಕೃಷ್ಣನಲ್ಲಿ ಜ್ಞಾನಮಗ್ನಳಾಗಿ ಅವರೇನು ಮಾಡ್ತಾರೆ ಅಂದರೆ, ಭಗವಂತನಲ್ಲಿ ಆ ಒಂದು ಇಹಲೋಕವನ್ನು ಅವರು ತ್ಯಜಿಸ್ತಾರೆ. ಅದಾದಮೇಲೆ ಏನಾಗುತ್ತಂದರೆ, ಈ ಶ್ಲೋಕದಲ್ಲಿ ಇವಾಗ ಶ್ರೀಲ ಪ್ರಭುಪಾದರ ಪರ್ಪೋರ್ಟ್ ಮತ್ತು ಅನುವಾದವನ್ನು ನಾವು ನೋಡಿದಾಗ, ಈ ಒಂದು ಶ್ಲೋಕದಲ್ಲಿ ಎಂದು ಪರಮಪ್ರಭುವಾದ ಶ್ರೀಕೃಷ್ಣನು ಈ ಮರ್ತ್ಯಲೋಕದಿಂದ ತನ್ನ ಮೂಲ ರೂಪದಲ್ಲಿಯೇ ಹೋದನೋ ಅಂದಿನಿಂದ ಆಗಲೇ ಭಾಗಶಃ ವ್ಯಕ್ತವಾಗಿದ್ದ ಕಲಿಯು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾದನು. ಇದಕ್ಕೆ ಕಾರಣ ಮಂದಮತಿಗಳು ಅಮಂಗಳಕರ ಸ್ಥಿತಿಗೊಳಗಾಗುವುದೇ ಆಗಿತ್ತು. ಈ ಶ್ಲೋಕದಲ್ಲಿ ಜಹೌ ಸ್ವತನ್ವ ತುಂಬ ಇಂಪಾರ್ಟೆಂಟ್ ಶ್ಲೋಕ. ಶ್ರೀಲ ಪ್ರಭುಪಾದ್ ಈ ಒಂದು ವಿಚಾರವನ್ನು ವಿಸ್ತಾರವಾಗಿ ಹೇಳ್ತಾರೆ. ಜಹೌ ಸ್ವತನ್ವ ಅಂದರೆ ತನ್ನ ಮೂಲ ರೂಪದಲ್ಲೇ, ತನ್ನ ನಿಜ ದೇಹದಲ್ಲೇ ಕೃಷ್ಣನು ಈ ಮರ್ತ್ಯಲೋಕವನ್ನು ತೊರೆದ. ತನ್ನ ಮೂಲ ರೂಪದಲ್ಲಿ ಮತ್ತು ನಿಜ ದೇಹದಲ್ಲಿ. ನಾವು ದೇಹ ಬಿಡಬೇಕಂದ್ರೆ ಏನು ಮಾಡ್ತೀವಿ? ದೇಹನ ಇಲ್ಲೇ ಬಿಟ್ಟು ಆತ್ಮ ಮಾತ್ರ ಹೋಗುತ್ತೇವೆ. ಆದರೆ ಭಗವಂತ ಹಾಗಲ್ಲ. ಯಾಕಂದರೆ ಭಗವಂತ ಬೇರೆ ಅಲ್ಲ, ಭಗವಂತನ ದೇಹ ಬೇರೆ ಅಲ್ಲ, ಸಚ್ಚಿದಾನಂದ ವಿಗ್ರಹ. ಅವನು ಯಥಾ ಹಾಗೆ ಭಗವಂತ ಸ್ವಶರೀರದಲ್ಲೇ ಅವನು ಈ ಒಂದು ಮರ್ತ್ಯಲೋಕವನ್ನು ಬಿಟ್ಟು ಹೋದ. ಇದು ತುಂಬ ಮುಖ್ಯವಾದಂಥ ವಿಚಾರ. ಹಿಂದಿನ 2-3 ಶ್ಲೋಕಗಳಲ್ಲಿ ನೀವೆಲ್ಲ ಕೇಳಿರ್ತೀರ, ಭಗವಂತ ಹೇಗೆ ಹಗಲಿದ, ಯಾವ ರೀತಿ ಅವರು ಹೋದರು, ಅದಕ್ಕೊಂದು ಎಕ್ಸಾಂಪಲ್ ಭಾವಾರ್ಥದಲ್ಲಿ ಕೂಡ ಕೊಟ್ಟಿದ್ದಾರೆ. ಅವರು ಯಾವ ರೀತಿ ಈ ಒಂದು ಮರ್ತ್ಯಲೋಕವನ್ನು ಅಗಲಿದ ಅಂದರೆ, ಯಾವ ರೀತಿ ಸೂರ್ಯ ಬೆಳಗ್ಗೆ ಉದಯ ಆಗ್ತಾನೆ, ರಾತ್ರಿ ಏನಾಗ್ತಾನೆ, ಸೂರ್ಯ ಅಸ್ತವಾಗುತ್ತೆ. ಸೂರ್ಯ ಬೆಳಿಗ್ಗೆ ಉದಯ ಆದಾಗ ಸೂರ್ಯ ಬೆಳಿಗ್ಗೆ ಉಟ್ಬಿಟ್ಟ ಕಣಪ್ಪ ಯಾರಿಗೊಬ್ಬರಿಗೆ ಅಂತ ನಾವು ಹೇಳ್ತೀವ. ಸೂರ್ಯ ಅಸ್ತ ಆಗಿದ ತಕ್ಷಣ ಸೂರ್ಯ ಸತ್ತೋದ ಹಾಗೆ ಹೇಳ್ತೀವ ನಾವೇನಾದರೂ? ಸೂರ್ಯ ಇದ್ದಾನೆ, ಉದಯ ಆಗಿದ್ದಾನೆ. ಇದ್ದವನೇ ಉದಯವಾದ. ಆಮೇಲೆ ಏನಾದ, ಇಲ್ಲಿ ಮುಗಿದ, ಅಮೆರಿಕದಲ್ಲಿ ಮತ್ತೇನು ಮಾಡ್ದ, ಪ್ರಕಾಶವನ್ನು ಹೋಗಿ ಬೆಳೆದ. ಸೊ ಅದರ ಅರ್ಥ ಏನಂದರೆ, ಸೂರ್ಯ ಇದ್ದಾನೆ, ಇಲ್ಲಿ ಬಂದಿದ್ದಾನೆ, ಸೂರ್ಯ ಅಸ್ತವಾಗಿದೆ ಅಷ್ಟೇ. ಅದೇ ಪ್ರಕಾರ ಕೃಷ್ಣ ಅನಾದಿ ಕಾಲದಿಂದ ಇದ್ದಾನೆ,
ಇಲ್ಲಿ ಲೀಲೆ ಮಾಡಕ್ಕೆ ಬಂದಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮವಿತ್ತು, ಕೌರವರಿದ್ರು, ಅಧರ್ಮವನ್ನು ನಾಶ ಮಾಡಕ್ಕೆ ಬಂದ, ನಾಶ ಮಾಡ್ದ, ಲೀಲೆ ಮುಗೀತು, ಇನ್ನೊಂದು ಲೀಲೆಗೆ ಶುರುವಾದವು. ಯಾಕೆ ಅಂದರೆ ಒಬ್ಬ ಸಾಮಾನ್ಯವಾದಂತಹ ಜೀವಿಗೆ ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಅಂಥದ್ರಲ್ಲಿ ಪರಮಾತ್ಮ ಆತ್ಮಕ್ಕೇನೆ ಹುಟ್ಟಿಲ್ಲ ಮತ್ತು ಸಾವಿಲ್ಲ. ಅದು ನಮಗೆಲ್ಲ ಗೊತ್ತಿದೆ. ಏನಾದ್ರು ಒಂದು ಹುಟ್ಟಿದ್ರೆ ತಾನೇ ಸಾಯೋದಕ್ಕೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಯಾವುದಾದ್ರು ಈ ಒಂದು ಪ್ರಪಂಚದಲ್ಲಿ ಹುಟ್ಟಿದ್ರೆ ಅದಕ್ಕೇನಿರುತ್ತೆ? ಸಾವಿರುತ್ತೆ. ಆದರೆ ಹುಟ್ಟೇ ಇಲ್ಲ. ಭಗವಂತನ ಹೆಸರೇನು ಹೇಳಿ? ಅಜ, ಅಜಂ ಅಂದರೆ ಅವನಿಗೆ ಹುಟ್ಟೇ ಇಲ್ಲ. ಹುಟ್ಟಿದ್ರೆ ಒಂದು ವ್ಯಕ್ತಿ ಸತ್ತ ಅಂದರೆ ಅದು ಹೇಗಂತ ಹೇಳಬೇಕಾಗುತ್ತೆ. ಸೊ ಈ ಪ್ರಕಾರವಾಗಿ ಯಾವ ರೀತಿ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನ ಹನ್ಯತೆ ಹನ್ಯಮಾನೇ ಶರೀರ. ಯಾವ ರೀತಿ ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅದೇ ಪ್ರಕಾರ ಪರಮಾತ್ಮನ ಕೂಡ ಬಂದಿದ್ದಾನೆ. ಮತ್ತು ಅದೇ ಪ್ರಕಾರವಾಗಿ ಪರಮಾತ್ಮ ಇಹಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಕೇವಲ ಮೂಢರು ಮಾತ್ರ ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಃ ಪರಂಭಾವಂ ಅಜಾನಂತ ಮಮ ಭೂತ ಮಹೇಶ್ವರ. ಆದರೆ ಮೂರ್ಖರು ಮಾತ್ರ ನಾನು ಬಂದಾಗ ಬಂದರು, ನಮ್ಮ ಥರ ಕೃಷ್ಣ ಬಂದ. ಯಾವಾಗ ಲೀಲೆ ಮುಗಿಸಿ ಹೋದಾಗ ನಮ್ಮ ಥರ ಕೃಷ್ಣ ಏನು ಮಾಡ್ದ? ದೇಹವನ್ನು ಬಿಟ್ಟು ಹೊರಟೋದು. ಈ ರೀತಿ ಮೂಢರು ಮಾತ್ರ ಯೋಚನೆ ಮಾಡ್ತಾರೆ. ಆದರೆ ಭಗವಂತ ಹಾಗಲ್ಲ. ಭಗವಂತ ಹೇಗೆ ಬೇಕಾದರೂ ಅವತಾರ ತಗೋತಾನೆ. ಭಗವಂತ ಅಣೋರಣೀಯಂ ಮಹತೋ ಮಹ್ಯಂ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅವನು ಹೆಂಗೆ ಬೇಕಾದ್ರೂ ಅವತಾರ ತಗೋತಾನೆ. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯ. ಭಗವಂತನ ಶಕ್ತಿಗಳು ಹೆಂಗೆ ಅಂದರೆ ಅವನು ಎಲ್ಲದರಲ್ಲೂ ಇದ್ದಾನೆ. ಎಲ್ಲ ಕಡೆ ಅವನು ಏನಾಗ್ತಾ ಇದ್ದಾನೆ? ಎಲ್ಲ ರೀತಿಗಳಲ್ಲೂ ಕೂಡ, ಎಲ್ಲ ವಿಧಗಳಲ್ಲೂ ಕೂಡ ಅವನೇನು ಮಾಡ್ತಾನೆ? ತನ್ನನ್ನು ತಾನು, ತನ್ನ ಶಕ್ತಿಯನ್ನು ಅವನೇನು ಮಾಡ್ತಿದ್ದಾನೆ? ವಿಸ್ತರಣೆ ಏನು ಮಾಡ್ತಿದ್ದಾರೆ? ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ವಿಸ್ತಾರ ಮಾಡ್ತಾ ಇದ್ದಾರೆ. ಸೊ ಅದೇ ಪ್ರಕಾರವಾಗಿ ಭಗವಂತ ಅತ್ರ ತತ್ರ ಸರ್ವತ್ರ ಸರ್ವದಾ ಸರ್ವಾಧಾರ ಸರ್ವಾಕಾರ ಸರ್ವೇಶ್ವರ ಸರ್ವಪ್ರೇರಕ ಸರ್ವನಿಯಾಮಕ ಸರ್ವಪ್ರವರ್ತಕ ಸರ್ವೇಶ್ವರ ಸಚ್ಚಿದಾನಂದ ವಿಗ್ರಹ ಕೃಷ್ಣ ಎಲ್ಲ ಕಡೆ ತನ್ನ ರೂಪವನ್ನು, ತನ್ನ ಶಕ್ತಿಯನ್ನು, ವಿಸ್ತಾರವನ್ನು ಮಾಡಿದ್ದಾನೆ. ಈ ಪ್ರಕಾರವಾಗಿ ಭಗವಂತನನ್ನು ನಾವು ಅರ್ಥ ಮಾಡಬೇಕು. ಅದಕ್ಕೆ ಮತ್ತೆ ಭಗವದ್ಗೀತೆಯಲ್ಲಿ ಹೇಳ್ತು, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇಕ್ತಿ ತ್ಯಕ್ವತಃ ತ್ಯಕ್ವಾ ದೇಹ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಆ ಭಗವಂತನ ಗುಣಗಳನ್ನು, ಲೀಲೆಗಳನ್ನು ಈ ಪ್ರಕಾರವಾಗಿ ನಾವು ಕೇಳಿಸ್ಕೊಳ್ಳೋದೇ, ಕೇವಲ ಕೇಳಿಸ್ಕೊಳ್ಳೋ ಮಾತ್ರದಿಂದನೇ ಒಬ್ಬ ವ್ಯಕ್ತಿ ಪುನರ್ಜನ್ಮ ನ ವಿದ್ಯತೆ, ಅವನಿಗೆ ಪುನರ್ಜನ್ಮ ಇಲ್ಲವಂತೆ. ಅಂಥದ್ರಲ್ಲಿ ಭಗವಂತನ ಬಗ್ಗೆ ಹೇಳೋದಿಲ್ಲ. ಯಾವಾಗ ಭಗವಂತನ ಬಗ್ಗೆ ನಾಮ ಸಂಕೀರ್ತನೆಯನ್ನು ಮಾಡ್ತಾ ತುಕಾರಾಮ್ ಮಹಾರಾಜರು ಏನು ಮಾಡ್ತಾರೆ ಅಂದರೆ ಈ ಒಂದು ಇಹಲೋಕನ ಬಿಡ್ತಾರೆ. ಹೇಗೆ ಬಿಡ್ತಾರೆ? ತುಕಾರಾಮ್ ಮಹಾರಾಜರು ನಮ್ಮ ಥರ ದೇಹ ಬಿಟ್ಟು ಹೋಗಿದ್ದವರು ಸ್ವ ಶರೀರದಲ್ಲಿ ಹಾಗೆ ಭಗವಂತನ ವೈಕುಂಠದಲ್ಲಿ ಹಾಗೆ ಆ ಒಂದು ಹಂಸ ವಿಮಾನದಲ್ಲಿ ಹಾಗೆ ಹೋಗ್ತಾರೆ. ಒಬ್ಬ ಸಾಮಾನ್ಯ ಭಕ್ತ, ಅಸಾಮಾನ್ಯ ಭಕ್ತರು ಭಗವಂತನ ಕೃಪೆಯಿಂದ ಹಾಗೆ ಸ್ವ ಶರೀರದಲ್ಲಿ ಹೋಗ್ಬೇಕಂದ್ರೆ ಕೃಷ್ಣ ಹೋಗೋದಿಲ್ವ? ಕೃಷ್ಣನು ಹಾಗೆ ಸ್ವ ಶರೀರದಲ್ಲೇ ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಅವರು ಹೋಗಿದ್ದಾರೆ ಅಂದರೂ ಕೂಡ ಹಾಗಾದ್ರೆ ಕೃಷ್ಣ ಇಲ್ಲಿಲ್ವಾ? ಕೃಷ್ಣ ಇಲ್ಲಿಲ್ವಾ ಅಂತ ಕೃಷ್ಣ ಇದ್ದಾನೆ. ಯಾವ ರೀತಿ ಇದ್ದಾನೆ? ಶ್ರೀಮದ್ ಭಾಗವತದಲ್ಲಿ ಇದ್ದಾರೆ, ನಾಮದಲ್ಲಿ ಇದ್ದಾರೆ, ಭಗವಂತನ ವಿಗ್ರಹದಲ್ಲಿ ಇದ್ದಾರೆ, ಭಕ್ತರ ಹೃದಯದಲ್ಲಿ ಇದ್ದಾನೆ. ಭಗವಂತ ಎಲ್ಲ ಕಡೆ ಇದ್ದಾನೆ. ಹೆಂಗೆ ಪ್ರಭು ಭಗವಂತ ಬಂದರು ಅಂದ್ರಿ, ಭಗವಂತ ಹೋದ್ರು ಅಂದ್ರಿ, ಈಗ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದ್ರಿ, ಏನಿದು ಡ್ಯುಯಾಲಿಟೀಸು? ಕಲಿಯುಗದ ಗೊಂದಲನ ಅಥವಾ ದ್ವಂದ್ವನ ಅಂದರೆ ಅಲ್ಲ. ಇವಾಗ ಇನ್ಫೋಸಿಸ್ ಫೌಂಡರ್ ಯಾರು? ಜಸ್ಟ್ ಒಂದು ಎಕ್ಸಾಂಪಲ್, ಭೌತಿಕವಾದಂಥ ಎಕ್ಸಾಂಪಲ್ ಅಷ್ಟೇ. ನಾರಾಯಣ ಮೂರ್ತಿ ಅವರು, ಸರಿನಾ? ಅವ್ರದ್ದು ಬ್ರ್ಯಾಂಚ್ ಬೆಂಗಳೂರಲ್ಲೂ ಇದೆ, ಚೆನ್ನೈಯಲ್ಲೂ ಇದೆ, ಅಮೆರಿಕದಲ್ಲೂ ಇದೆ, ಆಸ್ಟ್ರೇಲಿಯಾದಲ್ಲೂ ಇದೆ, ಎಲ್ಲ ಇದೆ, ಸರಿನಾ? ಅವ್ರು ಎಲ್ಲಿದ್ದಾರೆ ಅಂದರೆ ಬೆಂಗಳೂರಲ್ಲಿದೆ. ಆದರೆ ಅವ್ರ ಕೆಲಸಗಳೆಲ್ಲ ಎಲ್ಲಿ ನಡೀತಾ ಇದೆ? ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಮುಂಬೈಯಲ್ಲಿ, ಅಮೆರಿಕದಲ್ಲಿ, ಎಲ್ಲ ಕಡೆ ಯಾರು ನಡೆಸ್ತಾ ಇದ್ದಾರೆ? ನಮ್ಮ ಬಾಸು ನಾರಾಯಣ ಮೂರ್ತಿ ಅವರು ನಡೆಸ್ತಾ ಇದ್ದಾರೆ. ಅರೆ ಬಾಸ್ ಅಲ್ಲಿ ಇಲ್ವೇ ಇಲ್ಲ, ಬಾಸ್ ಬೆಂಗಳೂರಲ್ಲಿ ಇದ್ದಾರೆ. ಅವರಿಲ್ಲ ಅಂದ್ರೂ ಕೂಡ ಅವ್ರ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇದೆ ಅಲ್ವಾ? ಅವರಿಲ್ಲ ಅಂದ್ರೂ ಕೂಡ ಅವ್ರ ವಿಚಾರಗಳಲ್ಲಿ ಇದೆ ಅಲ್ವಾ? ಅವ್ರದ್ದು ರೂಲ್ಸ್ ಅಲ್ಲಿ ಇದೆ ಅಲ್ವಾ? ಅವ್ರ ಕಾನೂನುಗಳೆಲ್ಲ ಅಲ್ಲಿದೆ ಅಲ್ವಾ? ಅದೇ ಪ್ರಕಾರವಾಗಿ ಭಗವಂತ ಈ ಕ್ಷಣದಲ್ಲಿ
ಅವನಿದ್ದಾನೆ, ಟು ಬಿ ಫ್ರ್ಯಾಂಕ್ ಇದ್ದಾನೆ, ಆದರೆ ಏನು ಮಾಡೋದು, ನೋಡೋ ದೃಷ್ಟಿ ನಮ್ಮಲ್ಲಿಲ್ಲ, ಅದು ಬೇರೆ ವಿಚಾರ. ಆದರೆ ಅವನ ಎಲ್ಲ ವಿಚಾರಗಳು, ಅವನೆಲ್ಲ ಶಕ್ತಿಗಳು ಇಲ್ಲೆಲ್ಲ ಏನಾಗಿದೆ, ವಿಸ್ತಾರವಾಗಿದೆ. ಸರಿ, ಇವಾಗ ಇನ್ನೊಂದು ಪ್ರಶ್ನೆ ಬಂತು, ಗೊತ್ತಾಯ್ತು, ಇಷ್ಟು ಇಲ್ಲಿವರೆಗೂ ಗೊತ್ತಾಯ್ತಲ್ಲ. ಇದು ಏನಂದರೆ ಜಹೌ ಸ್ವತನ್ವಾ, ಇಂಥ ಭಗವಂತನನ್ನು ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೊಬೇಕು. ಈ ರೀತಿ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಅದೇ ಶ್ಲೋಕದಲ್ಲಿ ಶ್ರವಣೀಯ ಸತ್ಕತಃ, ಭಗವಂತ ಈ ರೀತಿ ಸಚ್ಚಿದಾನಂದ ಅಲ್ಲ ಅಂದಿದ್ರೆ, ಭಗವಂತ ಈ ರೀತಿ ಅಪೌರುಷೇಯ ಅಲ್ಲ ಅಂದಿದ್ರೆ, ಭಗವಂತ ಈ ರೀತಿ ಪರಾತ್ಪರ ಅಲ್ಲ ಅಂದಿದ್ದಿದ್ರೆ ಅವನ ಬಗ್ಗೆ ನಾವು ಯಾಕೆ ಕೇಳಬೇಕಾಗಿತ್ತು? ಅನಾದಿ ಕಾಲದಿಂದ ಇವಾಗವರೆಗೂ ಯಾಕೆ ಕೇಳಬೇಕಾಗಿತ್ತು? ಅವನ ಭಗವದ್ಗೀತೆಯನ್ನು ನಾವ್ಯಾಕೆ ಕೇಳಬೇಕು? ಭಾಗವತವನ್ನು ಯಾಕೆ ಕೇಳಬೇಕು? ಅವನು ನಮ್ಮ ರೀತಿ ಅಲ್ಲ, ಅವನು ಸತ್ ಚಿತ್ ಆನಂದ. ಹಾಗಾಗಿ ಅವನ ಬಗ್ಗೆ ನಾವು ಕೇಳಿದಷ್ಟು ಏನಾಗ್ತಿದೆ, ಮದ್ಗತ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತ ಪರಸ್ಪರಂ ಕಥೆಯಂತಶ್ಚ ಮಾಮಿತ್ಯ ತುಷ್ಯಂತಿ ಚ ರಮಂತಿ ಚ. ಅವನ ಬಗ್ಗೆ ಕೇಳಿದಷ್ಟು ನಮ್ಗೆ ಯಾಕೆ ಆನಂದ ಆಗುತ್ತೆ? ಕೃಷ್ಣನ ಲೀಲೆಗಳು ಇವಾಗೆಲ್ಲ ನೀವು ಯಶೋಧಾಮದಲ್ಲಿ ಇಷ್ಟೊಂದು ಲೀಲೆಗಳಂತ ಕೇಳಿದ್ವಿ, ಆನಂದ ಆಗುತ್ತಾ ಆಗಲಿಲ್ವ? ಖುಷಿ ಆಗುತ್ತಾ ಆಗಿಲ್ವ? ಅವನಿದ್ದಾನೆ, ಹಾಗಾಗಿ ಖುಷಿ ಆಗ್ತದೆ. ಅರ್ಥ ಆಗ್ತಲ್ಲ? ಆದರೆ ಸರಿ, ಇವಾಗ ಇಲ್ಲಿ ಅನುವಾದದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಎಂದು ಪರಮಪ್ರಭುವಾದ ಶ್ರೀಕೃಷ್ಣನ ಈ ಮರ್ತ್ಯಲೋಕದಿಂದ ತನ್ನ ಮೂಲ ರೂಪದಲ್ಲೇ ಹೋದನೋ ಅಂದಿನಿಂದ ಆಗಲೇ ಭಾಗಶಃ ವ್ಯಕ್ತವಾಗಿದ್ದ ಕಲಿಯು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾದನು. ಕೃಷ್ಣ ಇದ್ದಾರೆ ಅಂದಮೇಲೆ ನೀವು ಆವಾಗಲೇನೆಂದರೆ, ಸೂರ್ಯ ಎಲ್ಲಿದ್ದಾನೆ ಅಲ್ಲೇನಿರಲ್ಲ, ಕತ್ಲಿರಲ್ಲ. ಕೃಷ್ಣ ಎಲ್ಲಿದ್ದಾನೆ ಅಲ್ಲೇನಿರಲ್ಲ, ಮಾಯೆ ಇರಲ್ಲ ಅಥವಾ ಕಲಿ ಇರಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ರೆ ಅವನು ಅಭಾಗಶಃ ಅಂದರೆ ಸ್ವಲ್ಪವಿದ್ದಂತಹ ಕಲಿ ಈಗ ಪೂರ್ಣ ಪ್ರಮಾಣದಲ್ಲಿ ಏನಾಗೋದ, ವಿಸ್ತಾರ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಹೆಂಗಿದನ್ನು ಅರ್ಥ ಮಾಡ್ಬೋದು ಅಂದರೆ, ಅದೇ ಮತ್ತೆ ಭಾವಾರ್ಥದಲ್ಲಿ ಪ್ರಭುಪಾದ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ನೋಡಿ. ಯಾರಲ್ಲಿ ಭಗವತ್ ಪ್ರಜ್ಞೆಯು ವಿಕಸಿತವಾಗಿರುವುದಿಲ್ಲವೋ ಅವರ ಮೇಲೆ ಮಾತ್ರ ಕಲಿಯು ಪ್ರಭಾವ ಬೀರುತ್ತಾನೆ. ಯಾರಲ್ಲಿ ಭಗವತ್ ಪ್ರಜ್ಞೆಯು ವಿಕಸಿತವಾಗಿರುವುದಿಲ್ಲವೋ, ಅದನ್ನೇ ಈ ಒಂದು ಶ್ಲೋಕದಲ್ಲಿ ಏನಂತ ಹೇಳ್ತಿದ್ದಾರೆ ಅಂದರೆ, ಅಪ್ರತಿಬುದ್ಧ ಚೇತಸಃ. ಅಪ್ರತಿಬುದ್ಧ ಚೇತಸಃ, ಯಾರಲ್ಲಿ ಭಗವತ್ ಪ್ರಜ್ಞೆ ವಿಕಸಿತವಾಗಿಲ್ಲವೋ ಅವನಲ್ಲಿ ಮಾತ್ರ ಏನಾಗ್ತಾ ಇದೆ, ಕಲಿಯ ಸಂಪೂರ್ಣವಾದಂತಹ ಪ್ರವೇಶ ಆಗ್ತಾ ಇದೆ. ಅರ್ಥ ಮಾಡಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಕಳ್ಳರು ಯಾರ ಮನೆಗೆ ಹೋಗ್ತಾರೆ? ಕಳ್ಳರು ಯಾರ ಮನೆಗೆ ಹೋಗ್ತಾರೆ ಅಂದರೆ, ಯಾರು ಮಲಗಿದ್ದಾರೆ ಅವ್ರ ಮನೆಗೆ ಹೋಗ್ತಾರೆ ಅಥವಾ ಯಾರು ಎದ್ದಿದ್ದಾರೆ ಅವ್ರ ಮನೆಗೆ ಹೋಗ್ತಾರೆ? ಯಾರು ಗಾಢವಾಗಿ ಮಲಗಿರ್ತಾರಲ್ವಾ ಅವ್ರ ಮನೆಗೆ ಕಳ್ಳರು ಹೋಗ್ತಾರೆ. ಅರ್ಥ ಆಯ್ತಾ? ಅದೇ ಪ್ರಕಾರವಾಗಿ ಯಾರು ಕೃಷ್ಣನಿಂದ ವಿಮುಖನಾಗಿ, ಕೃಷ್ಣನಿಂದ ಬಹಿರ್ಮುಖನಾಗಿ, ಕೃಷ್ಣನಿಂದ ದೂರವಾಗಿರ್ತಾರಲ್ಲ ಅವ್ರ ಹತ್ರ ಕಲಿ ಬರುತ್ತೆ. ಅರ್ಥ ಆಯ್ತಾ ಅನಾಲಜಿ? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಕೃಷ್ಣ ಬಹಿರ್ಮುಖ ಜೀವ ಭೋಗವಾಂಚ ಕರೆ, ಕೃಷ್ಣ ಬಹಿರ್ಮುಖ ಜೀವ ಭೋಗವಾಂಚ ಕರೆ, ಜಪಟಿಯ ಮಾಯಾ ನಿಕಟಸ್ಥ ಧರೆ. ಯಾರು ಕೃಷ್ಣನಿಂದ ದೂರ ಇದ್ದಾರಲ್ವಾ, ಯಾರು ಕೃಷ್ಣನಿಂದ ದೂರವಾಗಿ ಭೋಗ ಮಾಡಬೇಕು, ನಾನೇ ಎಂಜಾಯ್ ಮಾಡಬೇಕು ಅಂತ ಅರ್ಥ ಮಾಡ್ಕೋತಾರಲ್ವಾ, ಅವ್ರಿಗೆ ಜಪಟಿಯ ಮಾಯಾ ನಿಕಟಸ್ಥ ಧರೆ. ಅವ್ರ ಹತ್ರ ಏನು ಬರುತ್ತಂದರೆ, ಕಲಿ ಕಾಯ್ತಾ ಹೋಗೋದು. ಯಾರು ಬೆಸ್ಟ್ ಕ್ಯಾಂಡಿಡೇಟು. ಕಲಿಗೂ ಬೇಕಲ್ಲ, ಜಾಗ ಬೇಕಲ್ಲ, ಯಾರು ಒಬ್ರು ಅಟ್ಯಾಕ್ ಮಾಡಬೇಕಲ್ಲ. ಯಾರು ಕೃಷ್ಣನಿಂದ ದೂರ ಹೋಗ್ತಾರೋ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ನಿಮಗೆ, ಇಮಿಡಿಯೇಟ್ ನಿಮ್ಮಿಂದನೇ ಫಾಲೋ ಮಾಡ್ತಾ ಇರುತ್ತೆ. ಅಟ್ಯಾಕ್ ಅಂತಾರಲ್ಲ, ಫಸ್ಟ್ ಅಟ್ಯಾಕ್ ಮಾಡೋದು ಯಾರಂದ್ರೆ, ಯಾರು ಕೃಷ್ಣನಿಂದ ದೂರ ಇದ್ರೋ ಫಸ್ಟ್ ಅವ್ರ ಮೇಲೆ ಅಟ್ಯಾಕ್ ಮುಗಿತಲ್ಗೆ. ಆವಾಗ ಅವನು ಕಲಿ ಆವೇಶವನಲ್ಲಿ ಆಯಿತು ಅಂತ ಅರ್ಥ. ಸೊ ಇದು ಮೊದಲನೇ ಶ್ಲೋಕದಲ್ಲಿ ನಾವು ಶ್ಲೋಕ 36ರಲ್ಲಿ ತಿಳುವಳಿಕೆಯನ್ನು ಪಟ್ಟಂತಹ ವಿಚಾರ. ಸೊ ಇಲ್ಲಿವರೆಗೂ ನಾವೇನೇನೆಲ್ಲ ಚರ್ಚೆ ಮಾಡಿದ್ವಿ? ಮೊದಲು ಕೃಷ್ಣನ ಅಗಲಿಕೆ ಅದು ಯಾವ ರೀತಿ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಓಕೆನಾ? ಕೃಷ್ಣ ಅವನು ಹೇಗೆ ಹೋಗಿದ್ದಾನೆ, ಸ್ವಶರೀರದಲ್ಲಿ. ಅದನ್ನು ಹೇಗೆಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಎಷ್ಟೊಂದು ಉದಾಹರಣೆಯ ಮುಖಾಂತರ ಅರ್ಥ ಮಾಡ್ಕೊಂಡ್ವಿ. ಸೂರ್ಯ ಉದಯದ ಉದಾಹರಣೆ, ಮತ್ತು ಒಂದು ಕಚೇರಿ, ಒಂದು ಆಫೀಸು, MD ಇದ್ದಾರೆ ಅಂದರೆ ಅವರೆಲ್ಲ ಕಡೆ ಅದೊಂದು ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತು ಕಲಿ ಯಾರಲ್ಲಿ ಪ್ರವೇಶವಾಗುತ್ತೆ? ಯಾರು ಕೃಷ್ಣನಿಂದ ವಿಮುಖನಾಗಿದ್ದಾರಲ್ವ ಅವರಲ್ಲಿ ಕಲಿಯ ಪ್ರವೇಶ ಆಕರ್ಷಿತವಾಗುತ್ತದೆ. ಇಷ್ಟು ನಾವೇನು ಮಾಡಿದ್ವಿ ಅರ್ಥ ಮಾಡ್ಕೊಂಡು, ಮತ್ತು ಆ ಕಲಿಯ ಪ್ರವೇಶದ ಹಿನ್ನೆಲೆ
ಯುಧಿಷ್ಠಿರ ಮಹಾರಾಜ್ಗೆ ಗೊತ್ತಾಗ್ತಲ್ಲ, ಆ ಒಂದು ಹಿನ್ನೆಲೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿವಿ. ಈಗ ಶ್ಲೋಕ 35. ಈ ಶ್ಲೋಕ 37ರಲ್ಲಿ ಇವತ್ತಿಂದು ನಮ್ಮ ವಿಚಾರ, ಕಲಿ ವಿಚಾರ ಇನ್ನೂ ಡಿಟೇಲ್ಡ್ ಆಗಿದೆ, ನೋಡೋಣ. ಓಕೆನಾ? ಶ್ಲೋಕ 37 ಈ ಪ್ರಕಾರವಾಗಿದೆ. ಯುಧಿಷ್ಠಿರಸ್ತತ್ ಪರಿಸರ್ಪಣಂ ಬುಧಃ ಪುರೇ ಚ ರಾಷ್ಟ್ರೇ ಚ ಗೃಹೇ ತತಾತ್ಮನಿ ವಿಭಾವ್ಯ ಲೋಭಾನ್ಯ ತ್ಯಜಿ ಹಿಂಸನ ಅಧರ್ಮ ಚಕ್ರಂ ಗಮನಾಯ ಪರ್ಯದಾತ್. ಅನುವಾದ ಈ ಪ್ರಕಾರವಿದೆ. ಶ್ಲೋಕ 37 ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಯುಧಿಷ್ಠಿರ ಮಹಾರಾಜನು ಕಲಿಯುಗದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿದ್ದನು. ರಾಜಧಾನಿಯಲ್ಲಿ ರಾಜ್ಯದ ಎಲ್ಲ ಕಡೆ ಮನೆಗಳಲ್ಲಿ ವ್ಯಕ್ತಿಗಳಲ್ಲಿ ಹೆಚ್ಚುತ್ತಿದ್ದ ದುರಾಸೆ, ಸುಳ್ಳು, ವಂಚನೆ ಮತ್ತು ಹಿಂಸೆಗಳು ಅದರ ಲಕ್ಷಣಗಳಾಗಿದ್ದವು. ಆದ್ದರಿಂದ ಅವನು ಗೃಹತ್ಯಾಗ ಮಾಡಲು ನಿರ್ಧರಿಸಿದನು. ಅದಕ್ಕೆ ತಕ್ಕ ಸಿದ್ಧತೆಗಳನ್ನು ಮಾಡಿಕೊಂಡು ತಕ್ಕ ವಸ್ತ್ರಗಳನ್ನು ಧರಿಸಿದನು. ಭಾವಾರ್ಥ ಕೇಳಿಸ್ಕೊಳ್ಳಿ, ತುಂಬ ಸರಳವಾಗಿದೆ. ಪ್ರಸಕ್ತ ಯುಗವು ಕಲಿಯ ನಿರ್ದಿಷ್ಟ ಗುಣಗಳಿಂದ ಪ್ರಭಾವಿತವಾಗಿದೆ. ಸುಮಾರು 5,000 ವರ್ಷಗಳ ಹಿಂದೆ ನಡೆದ ಕುರುಕ್ಷೇತ್ರ ಯುದ್ಧವಾದನಿಂದಲೇ ಕಲಿಯುಗದ ಪ್ರಭಾವವು ವ್ಯಕ್ತವಾಗತೊಡಗಿತು. ಅಧಿಕೃತ ಶಾಸ್ತ್ರಗಳು ಹೇಳುವಂತೆ ಕಲಿಯುಗದಲ್ಲಿ ಇನ್ನೂ 4,27,000 ವರ್ಷಗಳು ಉರುಳಬೇಕಾಗಿದೆ. ಮೇಲೆ ಹೇಳಿದಂತೆ ಕಲಿಯುಗದ ಮುಖ್ಯ ಲಕ್ಷಣಗಳಾದ ಲೋಭ, ವಂಚನೆ, ಸುಳ್ಳು, ಕುಟಿಲತೆ, ಮೋಸ, ಸ್ವಜನ ಪಕ್ಷಪಾತ, ಹಿಂಸೆ ಇವೆಲ್ಲ ಆಗಲೇ ಪ್ರಚುರವಾಗಿದೆ. ಇವೆಲ್ಲ ಹೆಚ್ಚುವುದರಿಂದ ಕಲಿಪ್ರಭಾವದಿಂದಾಗಿ ಪ್ರಳಯದ ಹೊತ್ತಿಗೆ ಏನಾಗುತ್ತದೋ ಎಂಬುದನ್ನು ಯಾರೂ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಕಲಿಪ್ರಭಾವವು ನಾಗರಿಕ ಎಂದು ಕರೆದುಕೊಳ್ಳುತ್ತಿರುವ ದೇವರಲ್ಲಿ ನಂಬಿಕೆ ಇಲ್ಲದ ಜನರಿಗಾಗಿಯೇ ಎನ್ನುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಪ್ರಭುವಿನ ರಕ್ಷಣೆಗೆ ಒಳಪಟ್ಟಿರುವವರು ಈ ಭಯಂಕರ ಯುಗಕ್ಕೆ ಸ್ವಲ್ಪವೂ ಹೆದರಬೇಕಾಗಿಲ್ಲ. ಯುಧಿಷ್ಠಿರ ಮಹಾರಾಜನು ಶ್ರೇಷ್ಠ ಭಗವದ್ಭಕ್ತನು. ಅವನು ಕಲಿಯುಗದ ಭೀತಿಗೊಳಗಾಗುವ ಅಗತ್ಯವಿರಲಿಲ್ಲ. ಆದರೂ ಅವನು ಸಕ್ರಿಯ ಗೃಹಸ್ಥ ಜೀವನದಿಂದ ನಿವೃತ್ತಿ ಪಡೆದು ಭಗವದ್ಧಾಮಕ್ಕೆ ಹಿಂದಿರುಗಬೇಕೆಂದು ಬಯಸಿದನು. ಸೊ ಇಲ್ಲಿಂದ ಈ ಒಂದು ಶ್ಲೋಕದಿಂದ ತುಂಬ ಚೆನ್ನಾಗಿ ಕಲಿಯ ಒಂದು ವಿಸ್ತಾರವನ್ನು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಕಲಿ ಎಂದರೇನು? ಕಲಿ ಅಂದರೆ ಪದ ಅರ್ಥ ಇರುತ್ತಲ್ಲ, ಆ ಕಲಿದು ಪದ ಅರ್ಥ ಅಂದರೆ ಎರಡು. ಒಂದು ಕಲಿ ಅಂದರೆ ಕಲಹ. ಮೊದಲನೇದಾಗಿ ಕಲಿ ಅಂದರೆ ಕಲಹ. ಅದನ್ನೇ ಮನೆಗಳಲ್ಲಿ ವ್ಯಕ್ತಿಗಳಲ್ಲಿ ಹೆಚ್ಚುತ್ತಿರುವಂತಹ ದುರಾಸೆ ಮತ್ತು ಕಲಹ. ಕಲಿಯುವುದು ಮೊದಲನೇ ಲಕ್ಷಣ ಏನಂದರೆ ಕಲಹ. ಎರಡನೇದು ಕಲಿದು ಇನ್ನೊಂದು ಮೀನಿಂಗ್ ಏನಂದರೆ ಹಿಪೋಕ್ರಸಿ. ಹಿಪೋಕ್ರಸಿ ಅಂದರೆ ಕಪಟ, ಒಳ್ಳೆಯತನದ ಸೋಗು. ಮೊದಲನೇ ಕಪಟ ಅಂದ್ರೇನು? ಒಳ್ಳೆಯವನು ಅಂತ ಸೋಗು ಹಾಕ್ಕೊಳ್ಳೋದಿದೆಯಲ್ಲ ಅದು ಒಳ್ಳೆಯತನದ ಸೋಗು. ಮತ್ತು ಮುಚ್ಚುಮರೆ, ಒಳಗೊಂದು ಹೊರಗೊಂದು, ಇದನ್ನೆಲ್ಲ ನಾವು ನೋಡ್ತೀವಲ್ವಾ. ಮುಚ್ಚುಮರೆ ಜೊತೆಯಲ್ಲಿ ಬೂಟಾಟಿಕೆ, ಸುಳ್ಳುತನ. ಇದು ಕಲಿದು. ಕಲಿ ಅಂದರೆ ಏನು ಅಂದರೆ, ಕಲಿ ಅಂದ ತಕ್ಷಣ ಫಸ್ಟ್ ನೆನಪಾಗಬೇಕು ಕಲಹ. ಎರಡನೇದಾಗಿ ಬೂಟಾಟಿಕೆ, ಮುಚ್ಚುಮರೆ, ಒಳಗೊಂದು ಹೊರಗೊಂದು, ಸುಳ್ಳುತನ. ಇದೆಲ್ಲ ಇದೆಯಾ? ಹೊರಗಡೆ ಇದೆಯಾ? ಕಲಹ ಎಲ್ಲ ಇದೆಯಾ? ಹೊರಗಡೆ ಜಗಳ ಇದೆಯಲ್ವ ಜಗಳ? ಇವತ್ತು ನಾವು ನೋಡ್ತೀವಿ, ನ್ಯೂಸಲ್ಲೆಲ್ಲ ನೋಡ್ತೀವಿ, ಇಂದಿಗೆ 125 ದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ. ಎಷ್ಟು ಹೇಳಿ? 125 ದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ. ಅದು ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ಕೆಲವೊಂದು ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು. ಉದಾಹರಣೆಗೆ ಇಂಡಿಯಾ, ಪಾಕಿಸ್ತಾನ, ಚೀನಾದಲ್ಲಿ ಆವಾಗ ಯುದ್ಧ ಆಗ್ತಾ ಇದೆ. ಸಣ್ಣ ಪ್ರಮಾಣದ್ದು. ದೊಡ್ಡ ಪ್ರಮಾಣದ್ದು ಉಕ್ರೇನ್ ಮತ್ತು ರಷ್ಯಾ. ಯಾವುದಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂದರೆ, ಇವರೆಲ್ಲ ಏನಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದಾರೆ? ಏನೋ ಧರ್ಮಕ್ಕೋಸ್ಕರನೋ ಮತ್ತೊಂದಕ್ಕೋಸ್ಕರನೋ ಅಲ್ಲ. ಅಲ್ಲಿರುವಂತಹ ರಾಷ್ಟ್ರದ ರಾಜಕಾರಣದ ಈಗೋ, ಇದು ನಮ್ಮದು, ಇದು ಅವ್ರದ್ದು, ಇದು ನಮಗೆ ಬೇಕು, ಇದು ಹೀಗೆ ಬೇಕು, ಈ ಪ್ರಕಾರವಾಗಿ ಏನಾಗ್ತದೆ ಅಂದರೆ ಬೆಳಿಗ್ಗೆ ಎದ್ದರೆ ಅವ್ರಿಗೆ ಇದೇ ಚಿಂತೆ. ಸರಿನಾ? ಇನ್ನೂ ಹೇಳಬೇಕಂದ್ರೆ
ನಾವು ದೇಶಗಳ ನಡುವೆ ಇದನ್ನು ನಾನು ಹೇಳಿದ್ವಿ. 125 ದೇಶಗಳಲ್ಲಿ ಈ ರೀತಿಯಾದಂಥ ಯುದ್ಧ ನಡೀತಾ ಇದೆ. ರಷ್ಯಾ, ಯುಕ್ರೇನ್ಗಳಲ್ಲಿ ನಡೀತಾ ಇದೆ. ಈ ರೀತಿ ಎಲ್ಲ ಕಡೆ ನಡೀತಾ ಇದೆ. ದೇಶಗಳ ವಿಚಾರ ಹೇಳೋದೇನಿದೆ? ಅನುವಾದದಲ್ಲಿ ಮಹಾಭಾರತದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದೇಶಗಳ ನಡುವೆ ಇಲ್ಲ, ರಾಜ್ಯಗಳ ನಡುವೆನೂ ಯುದ್ಧ ಇದೆಯಾ ಇಲ್ವಾ? ಆವಾಗ ಗಲಾಟೆ ಎದ್ದೊಳುತ್ತೆ. ಬೇಸಿಗೆ ಕಾಲ ಬಂದರೆ ಗಲಾಟೆ ಎದ್ದೊಳುತ್ತೆ. ಯಾಕೆ ಹೇಳಿ? ಹಾವೇರಿ ಗಲಾಟೆ, ಸರಿನಾ? ರಾಜ್ಯಗಳ ನಡುವೆ ಬೇಡ ಪ್ರಭು. ಒಂದು ಡಿಸ್ಟಿಕ್ಕಿಂದ ಇನ್ನೊಂದು ಡಿಸ್ಟಿಕ್ಗೂ ಜಗಳ ಇದೆ. ಅಯ್ಯೋ, ಡಿಸ್ಟಿಕ್ ಯಾಕೆ ಹೋಗ್ತೀರಾ? ಒಂದೊಂದು ಏರಿಯಾದಿಂದ ಇನ್ನೊಂದು ಏರಿಯಾ, ಈ ಏರಿಯಾ ಒಂದು ಟೀಮು, ಆ ಏರಿಯಾ ಒಂದು ಟೀಮು. ಪ್ರಭು ನೀವು ಈ ಏರಿಯಾಗೆ ಹೋಗ್ಬೇಡಿ ಪ್ರಭು, ನಮ್ಮ ಮನೆ ವಟಾರದಲ್ಲೇ ಇದೆ ಪ್ರಭು. ಅವ್ರ ಕಂಡ್ರೆ ನಮ್ಗಾಗಲ್ಲ, ನಮ್ಮ ಕಂಡ್ರೆ ಅವ್ರಿಗಾಗಲ್ಲ. ದ್ವೇಷ. ಭಗವಂತ ಏನು ಹೇಳ್ತಂದ್ರೆ, ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ. ಪ್ರತಿ ದಿವಸ ನೀವೇನು ಮಾಡಬೇಕಂದ್ರೆ ನನ್ನನ್ನು ಸ್ಮರಣೆಯನ್ನು ಮಾಡಿ ಅಂತ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ? ತಸ್ಮಾತ್ ಸರ್ವೇಶು ಕಾಲೇಶು ಮಮ ಶತ್ರು ಸ್ಮರ. ನನ್ನ ಶತ್ರು ಅವನು, ನನ್ನ ಅಪೋಸಿಷನ್ ಇವನು. ಇವರಂದರೆ ನನಗಾಗಲ್ಲ, ಅವರಂದ್ರೆ ನಿನಗಾಗಲ್ಲ. ಬೆಳಿಗ್ಗೆದ್ರೆ ಅವ್ರು ನೋಡಲ್ಲ, ರಾತ್ರಿ ಆದರೆ ಇವರು ನೋಡಲ್ಲ. ಭಗವಂತನ ಸ್ಮರಣೆ ಮಾಡಿದ್ರೆ ಶತ್ರು ಸ್ಮರಣೆ ಯಾವಾಗಲೂ ಮಾಡ್ಕೊತಾನೆ ಇರ್ತೀವಿ. ಹಾಗಾಗಿ ಆಟೋಯಿಂದ ಹಾಕೊಂಡಿರ್ತಾರೆ. ಶತ್ರುಗಳ ಆಶೀರ್ವಾದ ಅವರೇ ತಾನೆ ಯಾವಾಗಲೂ ಸ್ಮರಣೆ ಮಾಡ್ಕೊಳ್ಳೋದು ನಾವೆಲ್ಲನೂ. ಇದು ವಿಚಾರ. ಎರಡನೇದಾಗಿ ಮುಚ್ಚುಮರೆ ಅಂತ ನಾನು ಒಳಗೊಂದು ಹೊರಗೊಂದು. ನಾವೆಲ್ಲ ನಾರ್ಮಲಾಗಿ ಏನಾದ್ರು ಫಂಕ್ಷನ್ಗಳಿಗೆಲ್ಲ ಹೋದ್ರೆ ಗೊತ್ತಾಗುತ್ತೆ. ಫಂಕ್ಷನ್ಗಳಿಗೆಲ್ಲ ಹೋದ್ರೆ ನಾವು ಹೆಂಗೆ ರೆಡಿಯಾಗಿ ಹೋಗ್ತೀವಿ, ಎಷ್ಟು ಗೋಲ್ಡ್ ಹಾಕ್ತೀವಿ, ಎಷ್ಟು ರೋಡ್ ಗೋಲ್ಡ್ ಹಾಕ್ತೀವಿ. ಅದಾದಮೇಲೆ ಆಲ್ರೆಡಿ ವೈಟ್ ಇರುತ್ತೆ, ಅದ್ರ ಮೇಲ್ಗಡೆ ಎಷ್ಟು ಬ್ಲ್ಯಾಕ್ ಹಾಕಿರ್ತೀವಿ. ಮತ್ತು ನಮ್ಮ ಬಗ್ಗೆ ನಾವು ಎಷ್ಟು ಹೇಳ್ಕೊತೀವಿ. ಮದುವೆಯನ್ನು ಸೆಟ್ ಆಗಿಲ್ಲ ಅಂದರೆ ನಮ್ಮ ಮಗ ಹಂಗೆ, ನಮ್ಮ ಮಗ ಹಿಂಗೆ, ನಮ್ಮ ಮಗಳು ಹಂಗೆ. ಮನೆಗೆ ಬಂದು ಅವ್ರಿಗೆ ಬೈತಾ ಇರ್ತೀವಿ, ಯಾಕಾದರೂ ನನ್ನ ಜೊತೆ ಇದೆಯೋ, ಯಾಕಾದ್ರೂ ನಮ್ಮ ಮನೇಲಿ ಇದೆಯೋ ಅಂತ. ಹೊರಗಡೆ ಹೋದಾಗ ನಮ್ಮ ಮಕ್ಳು ಹಿಂಗೆ. ಎಷ್ಟು ಬೂಟಾಟಿಕೆ ಅಲ್ಲ? ನಿಜ ಅಲ್ಲ? ಯಾರೋ ಮಾಡೋದಲ್ಲ ಪ್ರಭು. ನಮ್ಮ ಮನೆಗಳಲ್ಲಿ ನಾವೇ ನೋಡ್ತೀವಿ ಜಗಳ. ಮನೆಗಳಲ್ಲಿ, ತಂದೆ ತಾಯಿಗಳಲ್ಲಿ, ಮಕ್ಕಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ. ಇದೆಲ್ಲ ಕಲಿಯ ಪ್ರಭಾವ. ಕಲಿ ಬಂದಿದೆಯಾ? ಇನ್ನೂ ಬಂದಿದೆಯಲ್ಲ. 5000 ವರ್ಷಗಳ ಹಿಂದೆ ಯಾವಾಗ ಪರೀಕ್ಷಿತ್ ಮಹಾರಾಜು ಹೊರಗಡೆ ಹೋದಾಗ ಶಿಲ ಪ್ರಭುಪಾದ್ನ ಕೇಳ್ತಾರೆ, ಪ್ರಭುಪಾದ್ ಕಲಿ ಎಕ್ಸಾಕ್ಟಾಗಿ ಯಾವತ್ತು ಶುರುವಾಯಿತು ಪ್ರಭುಪಾದ್? ಯಾವಾಗ ಪರೀಕ್ಷಿತ್ ಮಹಾರಾಜು ಶ್ರೀಮದ್ ಭಾಗವತದಲ್ಲಿ ವರ್ಣನೆ ಬರುತ್ತೆ, ಅವರು ಹೋಗ್ತಾರೆ ಅಲ್ಲಿ. ಯಾವಾಗ ತುಂಬ ಸುಂದರವಾಗಿ ರಾಜನಂತ ವೇಷ ಹಾಕೊಂಡಂಥ ಕಲಿ ಗೋವಿನ ಹತ್ಯೆ ಮಾಡೋಕ್ಕೆ ಪ್ರಾರಂಭ ಮಾಡಿದನಲ್ವಾ, ಯಾವಾಗ ಗೋ ಹತ್ಯೆ ಪ್ರಾರಂಭವಾಯಿತೋ ಆಗ ಕಲಿಯು ಸಂಪೂರ್ಣವಾಗಿ ಪ್ರವೇಶವಾಯಿತು. ಇವತ್ತು ಗೋ ಹತ್ಯೆ ಇದೆಯೇ ಇಲ್ವಾ? ಕಲಿ ಪ್ರವೇಶ ಆಗಿದೆಯಾ ಆಗಿಲ್ವಾ? ಜಗಳ ನಡೀತಾ ಇಲ್ವಾ? ಕೋಪ ಆಗ್ತಿದೆಯಾ ಆಗ್ತಿಲ್ವಾ? ಕಲಹ ಇದೆಯಾ ಇಲ್ವಾ? ಇದು ಕಲಿಯುಗ. ಎರಡನೇದಾಗಿ ಈ ಒಂದು ಕಲಿಯುಗದ ಲಕ್ಷಣಗಳೇನು ಈಗ ಭಾವಾರ್ಥದಲ್ಲಿ ಕೊಡ್ತಾರೆ. ಕಲಿಯುಗದ ಲಕ್ಷಣ ಏನಂದರೆ, ಶ್ರೀಲ ಪ್ರಭುಪಾದ್ ಮೊದಲೇ ಭಾವಾರ್ಥದಲ್ಲಿ ಕೊಡ್ತಾ ಇದ್ರೆ, ಕಲಿಯುಗ ಯಾರಿಗಪ್ಪ ಬಂದಿದೆ ಅಂದರೆ, ಈ ಕಲಿಯುಗ ಯಾರಿಗೋಸ್ಕರ ಅಂತ ಮಾಡಿಕೊಟ್ಟಿದೆ ಅಂದರೆ ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ತಿದ್ರೆ, ಕಲಿಪ್ರಭಾವು ನಾಗರಿಕ ಎಂದು ಕರೆದುಕೊಳ್ಳುತ್ತಿರುವ ದೇವರಲ್ಲಿ ನಂಬಿಕೆ ಇಲ್ಲದ ಜನರಿಗಾಗಿಯೇ ಎನ್ನುವುದು. ಕಲಿಯುವ ಮೊದಲನೇ ಪ್ರಭಾವ ಏನಂದರೆ ಅವ್ರಿಗೆ ಭಗವಂತನಲ್ಲಿ ನಂಬಿಕೆನೇ ಇಲ್ಲ. ಮೊಟ್ಟ ಮೊದಲನೇದಾಗಿ ಶ್ರೀಮದ್ ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ನೀವು ಹೋದರೆ ಇಡೀ 12ನೇ ಸ್ಕಂದ ಪೂರ್ತ ಕಲಿದ ಗುಣಗಳು ಹೇಗೆಲ್ಲ ಇದೆ ಅಂತ ವ್ಯಕ್ತ ಮಾಡುತ್ತೆ. ಅದು ನೋಡಿದ್ರೆ ನಿಜವಾಗ್ಲೂ ಕೂಡ ಈ ಥರ ಎಲ್ಲ ಇದೆ ಕಲಿ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ನಮ್ಗೆ ಆಲ್ರೆಡಿ ಒಂದು ಮಟ್ಟಿಗೆ ಗೊತ್ತಾಗ್ಬಿಟ್ಟಿದೆ. ಕಲಿ ಅಂದರೆ ಏನು ತುಂಬ ಇನ್ನೂ ಜಸ್ಟ್ 5 ವರ್ಷಗಳ ಹಿಂದೆ ಶುರುವಾಗಿದ್ದು. ಇನ್ನೂ ಎಷ್ಟು ವರ್ಷ ಐತೆ? 4,27,000 ವರ್ಷಗಳು ಇದೆ. ಶುರುವಾಗಿದ್ದು 1% ಇಲ್ಲ. ಅದಕ್ಕೆ ಇಷ್ಟೆಲ್ಲ ಅವಾಂತರ. ಇನ್ನು ಮುಂದಕ್ಕೆ ಹೋದರೆ ಮುಂದೆ ನೋಡ್ತೀವಿ ಏನೇನೆಲ್ಲ ಆಗುತ್ತೆ ಅಂತ. ಮೊದಲನೇದಾಗಿ ಅವರ ದೇವರಲ್ಲಿ ನಂಬಿಕೆ ಇರಲ್ಲ, ಧರ್ಮದಲ್ಲಿ ಅವರಿಗೆ ಆಸಕ್ತಿನೇ ಇರಲ್ಲ. ಈ ಧರ್ಮ ಮತ್ತೊಂದಲ್ಲೇ ಹೇಳಲೇಬೇಡಿ. ಯಾಕೆ ಹೇಳ್ಬೇಡಿ ಅಂದರೆ, ಧರ್ಮ ಅಂದರೆ ಏನು ಗೊತ್ತಾ? ಧರ್ಮ ಅಂದರೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತನ ಮಾತನ್ನು ಕೇಳೋದೇ ಧರ್ಮ. ಭಗವಂತ ಹೇಳ್ತಾ ಇದ್ದಾರೆ, ಧರ್ಮಕ್ಕೆ 4 ಆಧಾರ ಸ್ತಂಭಗಳಿರುತ್ತೆ. ಧರ್ಮಕ್ಕೆ 4 ಆಧಾರ ಸ್ತಂಭಗಳು ಯಾವ್ದು ಹೇಳಿ? ಧರ್ಮಕ್ಕೆ 4 ಆಧಾರ ಸ್ತಂಭ ಯಾವ್ದು ಹೇಳಿ? ಸತ್ಯ, ಕರುಣೆ, ದಯೆ, ತಪಸ್ಸೆ, ಶುಚಿತ್ವ. ಇದು ಧರ್ಮದ 4 ಆಧಾರ ಸ್ತಂಭಗಳು. ಇನ್ನೊಂದ್ಸರಿ ಹೇಳಿ, ಸತ್ಯ, ಕರುಣೆ, ತಪಸ್ಯ, ಶುಚಿತ್ವ. ಇದು ಧರ್ಮದ 4 ಆಧಾರ ಸ್ತಂಭಗಳು. ಆದರೆ ಈ 4 ಕೂಡ ಸತ್ಯಯುಗದಲ್ಲಿ 4 ಇತ್ತು. ಸತ್ಯಯುಗದಲ್ಲಿ ಈ 4 ಕೂಡ ಧರ್ಮದ 4 ಆಧಾರ ಸ್ತಂಭಗಳನ್ನು ಫಾಲೋ ಮಾಡ್ತಾ ಇದ್ರು.
ತ್ರೇತಾಯುಗಕ್ಕೆ ಬಂದಿದ ತಕ್ಷಣ ಏನಾಯ್ತು ಅಂದರೆ, ತ್ರೇತಾಯುಗದಲ್ಲಿ ಧರ್ಮದ 4 ಆಧಾರ ಸ್ತಂಭಗಳು. ಓಕೆನಾ? ಹೆಂಗೆ ಒಂದು ಕುರ್ಚಿ 4 ಪಿಲ್ಲರ್ ಇದೆಯಲ್ಲ, 4 ಇರ್ಬೇಕು ತಾನೆ. 4ಅಲ್ಲಿ ಒಂದಿಲ್ಲ ಅಂದರೆ, 2 ಇಲ್ಲ ಅಂದರೆ ನಾನಿರಲ್ಲ ಅಷ್ಟೆ, ನಾನಿರ್ತೀನಿ ಕೆಳಗೆ. ಅದೇ ಥರ ಧರ್ಮ ಇರಬೇಕಂದ್ರೆ 4 ಆಧಾರ ಸ್ತಂಭಗಳು. ಸತ್ಯಯುಗದಲ್ಲಿ ಎಲ್ಲವೂ ಇತ್ತು, ತ್ರೇತಾಯುಗದಲ್ಲಿ ಶುಚಿತ್ವ ಹೊರಟೋಯ್ತು. ಶುಚಿತ್ವ ಏನಂದರೆ ನೋಡಿ, ಇದನ್ನು ಮೊದಲು ನಾವು ಅರ್ಥ ಮಾಡೋಣ. ಶುಚಿತ್ವ ಯಾವುದರಿಂದ ಹೋಗುತ್ತೆ? ಶುಚಿತ್ವ, ಕ್ಲೀನ್ಲಿನೆಸ್ ಯಾವುದರಿಂದ ಹೋಗುತ್ತೆ ಹೇಳಿ? ಅನೈತಿಕ ಸಂಬಂಧದಿಂದ ಕ್ಲೀನ್ಲಿನೆಸ್ ಹೋಗ್ಬಿಡುತ್ತೆ. ಎರಡನೇದಾಗಿ ತಪಸ್ಸು, ಮದ್ಯಪಾನದಿಂದ ಏನಾಗುತ್ತೆ? ತಪಸ್ಸು ಹೋಗ್ಬಿಡುತ್ತೆ. ಮೂರನೇದಾಗಿ ದಯೆ, ಮಾಂಸಾಹಾರದಿಂದ ಜೀವದಯ ಅನ್ನೋದಿದೆಯಲ್ಲ ಅದು ಹೋಗ್ಬಿಡುತ್ತೆ. ಸತ್ಯ, ಜೂಜಾಡೋದ್ರಿಂದ ಹೋಗ್ಬಿಡುತ್ತೆ. ಅದೇ ಪ್ರಕಾರವಾಗಿ ತ್ರೇತಾಯುಗದಲ್ಲಿ ಶುಚಿತ್ವ, ಅನೈತಿಕ ಸಂಬಂಧ. ಫಸ್ಟ್ ಎಂಟ್ರಿ ಆಗಿದೆ ರಾವಣ, ಫಸ್ಟ್ ಕಿಡ್ನಾಪ್ ಮಾಡಿದೆ ಸೀತಾ, ಪರರ ಮೇಲೆ ಆಸೆ, ಅಲ್ಲಿ ಎಂಟ್ರಿ ಆಯಿತು. ದ್ವಾಪರಯುಗದಲ್ಲಿ ಶುಚಿತ್ವ ಮತ್ತು ತಪಸ್ಯ ಎರಡೂ ಹೊರಟೋಯ್ತು. ಶುಚಿತ್ವ ತಪಸ್ಯ ಎರಡೂ ಹೊರಟೋಯ್ತು. ಕಲಿಯುಗದಲ್ಲಿ ಶುಚಿತ್ವವೂ ಹೋಯಿತು, ಸರಿನಾ? ಸ್ವಚ್ಛತೆಯೂ ಹೋಯಿತು, ಶುಚಿತ್ವ ಹೋಯಿತು, ತಪಸ್ಯ ಹೋಯಿತು. ದಯೆ ಅಂತೂ ನಾವು ಕೇಳಂಗೇ ಇಲ್ಲ. ದಯೆ ನಾವು ಹೇಳ್ತಾ ಇದ್ದೀವಿ, ಪ್ರಾಣಿಗಳ ಅದೇ ಹಿಂಸೆ ಮಾಡಬೇಡಿ, ದಯೆ ಇರಲಿ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಅಂತೀವಿ. ನಾವು ದಯೆ ಮನುಷ್ಯರಲ್ಲೇ ತೋರಿಸ್ತಾ ಇಲ್ಲ. ಇವಾಗ ಮನೆ ಮಂದಿಯಲ್ಲೇ ನಾವು ದಯೆ ತೋರಿಸ್ತಾ ಇಲ್ಲ, ಇನ್ನು ಮನುಷ್ಯ ಪ್ರಾಣಿಗಳ ಬಗ್ಗೆ ಹೇಳೋದೇನಿದೆ? ಒಂದು ಕಾಲದಲ್ಲಿ ಏನಾದ್ರು ಒಂದು ಯಾವುದಾದ್ರು ಒಂದು ನಾನ್ ವೆಜ್ ಅಂಗಡಿ ಅಂದರೆ ಅದು ಊರಿಂದ ದೂರ ಇರಬೇಕಾಗಿತ್ತು. ಇವತ್ತು ನೀವು ನಿಜವಾಗ್ಲೂ ನೋಡಿ, ಎಂತೆಂಥ ತೀರ್ಥಕ್ಷೇತ್ರಗಳಿಗೆ ಹೋಗಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ, ಇವತ್ತು ಪಕ್ಕದಲ್ಲೇ ಇರುತ್ತೆ. ಆ ದೇವಸ್ಥಾನ ಸುತ್ತಮುತ್ತನೇ ಎಲ್ಲವೂ ಇರುತ್ತೆ, ಎಲ್ಲ ನ್ಯಾತಾಕಿರ್ತಾರೆ. ಇನ್ನೆಲ್ಲಿದ್ದೆ ದಯೆ? ಇದು ವಿಚಿತ್ರ. ಇನ್ನು ಉಳ್ಕೊಂಡ್ರದ್ದು ಅಲ್ಪ ಸ್ವಲ್ಪ ಒಂದು ಉಳ್ಕೊಂಡೈತೆ, ಏನು ಗೊತ್ತಾ? ಸತ್ಯ. ಅದು ಉಳ್ಕೊಂಡೈತೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ನಾವು ಸುಳ್ಳು ಹೇಳೋದಿಲ್ಲ. ಆದರೆ ಸುಳ್ಳೇ ನಮ್ಮ ಮನೆ ದೇವರು. ನಾವು ಸುಳ್ಳು ಹೇಳೋಲ್ಲ, ಆದರೆ ಸುಳ್ಳೇ ನಮ್ಮ ಮನೆ ದೇವರು. ಇನ್ನೂ ಸ್ವಲ್ಪ ಉಳ್ಕೊಂಡೈತೆ ಅಂತೆ ಸತ್ಯ, ಆದರೆ ಯಾರು ಎಷ್ಟು ಸತ್ಯ ಹೇಳ್ತಾ ಇದ್ರು ಅದಂತೂ ಗೊತ್ತಿಲ್ಲ, ಸರಿನಾ? ಹಾಗಾಗಿ ಕಲಿಯುಗದಲ್ಲಿ ಎಂಟ್ರೆನ್ಸಲ್ಲಿ ಮೊದಲು ಧರ್ಮ ಹೋಯಿತು, ಧರ್ಮದ 4 ಸ್ತಂಭಗಳು ಹೋಯಿತು. ಜನಗಳಿಗೆ ಇದು ಬೇಕಾಗಿಲ್ಲ. ಜನಗೇನಾದ್ರೆ ನೀವು ಧರ್ಮ ಫಾಲೋ ಮಾಡಿ ಅಂದರೆ ಏನಂತಾರೆ ಅಂದರೆ, ಯಾಕೆ ಫಾಲೋ ಮಾಡಬೇಕು? ಧರ್ಮ ಫಾಲೋ ಮಾಡಬೇಕಂದ್ರೆ ಈ 4 ಫಾಲೋ ಮಾಡಬೇಕಾ? 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕಾ? 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಯಾವ್ದು? ಅನೈತಿಕ ಸಂಬಂಧ ಇಲ್ಲ, ಮದ್ಯಪಾನ ಇಲ್ಲ, ಮಾಂಸಾಹಾರ ಇಲ್ಲ, ಜೂಜಿಲ್ಲ. ಆದರೆ ಇದೇ ಎಲ್ಲ ಇವತ್ತು ಹೊರಗಡೆ ಹೋಗಿ, ಇದೇ ಎಲ್ಲ ಇವತ್ತು. ಸರ್ಕಾರ ಎಲ್ಲದಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ವೇಶ್ಯಾವಾಟಿಕೆಗೆ ಅವಕಾಶ ಇದೆ, ಜೂಜು, ರೇಸು ಸರ್ಕಾರನೇ ಅನುಮತಿ ಕೊಟ್ಟಿದೆ. ದೊಡ್ಡ ರೇಸ್ ಕೋರ್ಸ್ ಇದೆ, ನೀವು ಹೋಗಿ ನೋಡಿ, ಕುದುರೆ ಓಡಿಸ್ತಾನೆ ಇರ್ತಾರೆ ಅಲ್ಲೆಲ್ಲ. ಮದ್ಯಪಾನ, ಇವತ್ತು ನಮ್ಮ ದೇಶದಲ್ಲಿ ಮಂದಿರಗಳ ಸಂಖ್ಯೆ ಕನಿಷ್ಠ, ಮದ್ಯಪಾನದ ಅಂಗಡಿಗಳು ಗಲ್ಲಿಗೆ ಊರಿಗೆ ಎಷ್ಟಿದೆ ಇವಾಗೆಲ್ಲ. ಈ ಪ್ರಕಾರವಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಕಷ್ಟ ಅಲ್ಲ. ಜನ ಯಾಕೆ ಒಪ್ಕೋತಾರೆ? ಹಾಗಾಗಿ ಜನ ಮಾಡೋ ಮೊದಲನೇ ಕೆಲಸ ಅಂದರೆ ಧರ್ಮ ಇಲ್ಲ, ದೇವರೇ ಇಲ್ಲ, ನಾವೇ ಇಲ್ಲ. ಇದು ಕಲಿಯುಗದ ಲಕ್ಷ್ಯ. ಈ ಪ್ರಕಾರವಾಗಿ ಇನ್ನೂ ಭಾಗವತದಲ್ಲಿ ಹೇಳ್ತಾರೆ, ತತಶ್ಚಾನುದಿನಂ ಸತ್ಯಂ ಶೌಚಂ ಕ್ಷಮಾ ದಯ ಕಾಲೇನ ಬಲಿನ ರಾಜಂ ಆಂಕ್ಷಯತೆ ನಾಂಕ್ಷಯತೆ ಆಯುರ್ಬಲಂ ಸ್ಮೃತಿ. ಈ ಕಲಿಯುಗ ಪ್ರಾರಂಭ ಆಗ್ತಾಗ್ತೇನೆ ಅಂತಂದರೆ ತತಶ್ಚಾನುದಿನಂ ಸತ್ಯಂ, ಸತ್ಯ ಅನ್ನೋದು ನಾನು ಹೇಳಿದ್ನಲ್ಲ ತೀರ ಕಡಿಮೆ ಆಗಿಬಿಡುತ್ತೆ. ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ, ನಮ್ಮ ಗುರು ಮಹಾರಾಜ್ ಜಸ್ಟ್ ಒಂದು ಮೆಸೇಜ್, ಒಂದು ಸ್ಮಾಲ್ ವಿಡಿಯೋ ಕೊಟ್ಟಿದ್ರು. ಅದರಲ್ಲಿ ಏನು ವಿಡಿಯೋದಲ್ಲಿ ಹೇಳಿದ್ರೆ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾರೆ ಅಂದರೆ, ಒಂದು ನ್ಯೂಸ್ ಪೇಪರ್, ಆ ನ್ಯೂಸ್ ಪೇಪರ್ದು ಟೈಟಲ್ ಏನು ಗೊತ್ತಾ? ನಮ್ಮ ನ್ಯೂಸ್ ಪೇಪರ್ ಓದಿ ಆನಂದಿಸಿ. ನಮ್ಮ ನ್ಯೂಸ್ ಪೇಪರ್ ಓದಿದ್ರೆ ನಿಮ್ಗೇನು ಸಿಗುತ್ತೆ ಅಂದರೆ ಆನಂದ ಸಿಗುತ್ತೆ. ಅದು ಟೈಟಲ್ಲು. ಹೆಡ್ಲೈನ್ ಏನು ಗೊತ್ತಾ? ಭೀಕರ ಅಪಘಾತದಲ್ಲಿ ಸಾವಿರಾರು ಜನರ ದುರ್ಮರಣ. ಅಮೆರಿಕದಲ್ಲಿ ಭಾರೀ ಚಂಡಮಾರುತದಲ್ಲಿ ತುಂಬ ಜನ ಮನೆಗಳನ್ನು ಕಳೆದುಕೊಂಡು ಹೋದರು. ವಯನಾಡಲ್ಲಿ ಭಾರೀ ಮಳೆಯಿಂದಾಗಿ ಸಾವಿರಾರು ಜನರು ಕೊಚ್ಚಿ ಹೋದರು. ಮನೆಗಳೆಲ್ಲವೂ ಮಣ್ಣಿನಲ್ಲಿ ನಿರ್ನಾಮವಾದವು. ನಮ್ಮ ನ್ಯೂಸ್ ಪೇಪರ್ ಓದಿ ಆನಂದಿಸಿ. ಸತ್ಯನಾ? ಇದು ನಮ್ಮದು ಪರಿಸ್ಥಿತಿ. ಶ್ರೀಲ ಪ್ರಭುಪಾದ ಹೇಳಿದೆ, ಚಾಂಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ. ಈ ಕಲಿಪುರಾಣನ ಓದ್ಬಿಟ್ಟು ನಾವು ಆನಂದವಾಗಿರ್ಬೇಕಾ?
ಹರೇ ಕೃಷ್ಣ ಜಪ ಮಾಡ್ಬಿಟ್ಟು ಆನಂದವಾಗಿರ್ಬೇಕಾ? ಯಾವ ಸೆಲೆಕ್ಟ್ ಮಾಡ್ಕೋತೀರಾ? ಹರೇ ಕೃಷ್ಣ ಹರೇ ಕೃಷ್ಣ ಸ್ವಲ್ಪ ಜೋರಾಗಿ ಪರವಾಗಿಲ್ಲ. ಹರೇ ಕೃಷ್ಣ ಕಲಿ ಬಾಗ್ಲ ಹತ್ರನೇ ಇತ್ತು. ಇನ್ನೇನು ಎಂಟ್ರಿ ಮಾಡಬೇಕು ಅಂತ ಇತ್ತು. ನೀವು ಸ್ವಲ್ಪ ಜೋರಾಗಿ ಹೇಳಿದ್ರೆ ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ಇಲ್ಲ ನೀವು ಹೆಜ್ಜೆ ಇಟ್ಟಿದ ತಕ್ಷಣ ಮತ್ತೆ ಬರ್ತೀನಿ. ಸ್ವಲ್ಪ ಜೋರಾಗಿ ಹೇಳಿ. ಈ ಪ್ರಕಾರವಾಗಿ ಸತ್ಯ ತತಶ್ಚಾನದಂ ಸತ್ಯಂ ಶೌಚಂ. ಶ್ರೀಲ ಪ್ರಭುಪಾದ ಹೇಳ್ತಾರೆ ಬೆಳಿಗ್ಗೆ ಒಂದು ದಿವಸದಲ್ಲಿ 2 ಸರಿ ಸ್ನಾನ ಮಾಡಬೇಕು ಅಂತ. ಶೌಚಂ ಅದು ಏನು ಎಕ್ಸ್ಟರ್ನಲ್, ಹೊರಗಡೆ 2 ಸರಿ ಸ್ನಾನ ಮಾಡಬೇಕು. ಮನೆ ತುಂಬ ಯಾವಾಗಲೂ ಶುಚಿಯಾಗಿರಬೇಕು. ಕ್ಲೀನ್ಲಿನೆಸ್ ಈಸ್ ಟು ಗಾಡ್ಲಿನೆಸ್. ಎರಡನೇದಾಗಿ ಅಂತರಂಗದಲ್ಲಿ ಯಾವಾಗಲೂ ಕೂಡ ಶುದ್ಧವಾಗಿರಬೇಕು. ಸರಿನಾ? ನಾವು ಎಷ್ಟು ಸರಿ ಸ್ನಾನ ಮಾಡ್ತೀವೋ ಎಷ್ಟು ಸರಿ ಸೆಂಟ್ ಆಗ್ತೀವೋ ಗೊತ್ತಿಲ್ಲ. ಸರಿನಾ? ಅಂತರಂಗದಲ್ಲಂತೂ ನಾವು ಹೇಳಂಗೇ ಇಲ್ಲ. ಹೊರಗಡೆ ನಾನು ಹೇಳಿದ್ನಲ್ಲ ಬೂಟಾಟಿಕೆ ಎಲ್ಲ ನೋಡೋಕೆ ಎಷ್ಟು ಒಳ್ಳೆಯವರಪ್ಪ ಅನಿಸುತ್ತೆ. ಒಳಗಡೆ ಏನೆಲ್ಲ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅರ್ಥ ಆಯ್ತಾ? ಸೊ ತತಶ್ಚಾನ ಸತ್ಯಂ ಶೌಚಂ ಕ್ಷಮ. ಕ್ಷಮೆ ತುಂಬ ಕಡಿಮೆ. ಕ್ಷಮೆ ಅನ್ನೋದು ತುಂಬ ಕಡಿಮೆ. ಯಾರಿಗೂ ಕ್ಷಮಿಸ್ಬೇಕು ಒಂದು ವಿಚಾರ ಇಟ್ಸ್ ಓಕೆ, ಪರವಾಗಿಲ್ಲ. ನಾವು ನೋಡ್ತೀವಿ ರೋಡ್ಗಳಲ್ಲಿ ಹೋದಾಗ ಎಷ್ಟು ಜಗಳ ಆಡ್ತಾರೆ, ಚಿಕ್ಕ ಚಿಕ್ಕ ಕಾರಣಕ್ಕೆ ಜಗಳ ಆಡ್ತಾರೆ. ಇಟ್ಸ್ ಓಕೆ, ಏನು ಮಿಸ್ಟೇಕ್ ಆಗಿದೆ, ಪರವಾಗಿಲ್ಲ ಹೋಗಿ ಅಂತ ಯಾರೂ ಹೇಳೋದಿಲ್ಲ. ಕ್ಷಮ. ಸೊ ತತಶ್ಚಾನದಂ ಸತ್ಯಂ ಶೌಚಂ ಕ್ಷಮ ದಯೆ ಇಲ್ಲ. ಕಾಲೇನ ಬಲಿನ ರಾಜನ್ ನಾಂಕ್ಷೇತಿ ಆಯುರ್ಬಲಂ. ಆಯುಷ್ಯ ತುಂಬ ಕಡಿಮೆ. ಒಂದು ಕಾಲದಲ್ಲಿ ಏನಿತ್ತೇಳಿ 100 ವರ್ಷ ಶತಾಯುಷು. ಇವತ್ತು 100 ವರ್ಷದ ಯಾರು ಅದು ತುಂಬ ವೆರಿ ರೇರ್ ಕೇಸು. ಆದರೆ ಭಾಗವತ ಹೇಳ್ತೀನಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮಗೆ 25 ವರ್ಷ 30 ವರ್ಷ ಅದೇ 30 ವರ್ಷ ಬದುಕಿದ್ರಪ್ಪ ಇವರು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ನಾವಿವಾಗ ಅಂತ ಇದ್ದೀವಿ 100 ವರ್ಷ ನಮ್ಮವರೆಲ್ಲ 100 ವರ್ಷ ಬದುಕಿದ್ರೆ 100 ವರ್ಷ ಬದುಕಿದ್ರ ನಾವಿವಾಗ ನಂಬ್ತೀವಿ ಅದನ್ನು 100 ವರ್ಷ ಬದುಕಿದ್ರೆ ನಂಬಲ್ಲ. ಅದೇ ಥರ ಮುಂದಿನ ಜನ ಇವಾಗ ನಾವು ಹೇಳ್ತಾ ಇದ್ದೀವಿ 25 ವರ್ಷ 30 ವರ್ಷ ಅಷ್ಟೇನೆ. ಯಾರಾದರೂ ಕೇಳ್ಬೋದು, ಅಯ್ಯೋ 20 ವರ್ಷ ಮತ್ತು ನಾನು ಷಷ್ಠಿ ಯಾವಾಗ ಮಾಡ್ಕೊಳ್ಳೋದು, ಶಾಂತಿ ಯಾವಾಗ ಮಾಡಿಸ್ಕೊಳ್ಳೋದು, ಯಾವಾಗ ಶಾಂತಿ ಪೂಜೆ ಮಾಡಿಸ್ಕೊಳ್ಳೋದು? ಏನಿಲ್ಲ, 15 ವರ್ಷಕ್ಕೆ ಒಂದು ಶಾಂತಿ, 20 ವರ್ಷಕ್ಕೆ 2ನೇ ಶಾಂತಿ, 25 ವರ್ಷ ಆಯಿತಾ ಒಂದು ಮಹಾಶಾಂತಿ ಮಾಡ್ಕೊಳ್ಳಿ. 30 ವರ್ಷ ಆದಮೇಲೆ ಬದುಕಿದ್ರೆ ಮನೆಯಲ್ಲೆಲ್ಲ ಅಶಾಂತಿ. ಇವತ್ತು ವಯಸ್ಸಾದ್ಮೇಲೆ ಅದೇ ತಾನೇ ಪರಿಸ್ಥಿತಿ. ವಯಸ್ಸಾದವ್ರು ಇದ್ರೆ ಏನು ಹೇಳಿ ಮನೇಲಿ ಅಶಾಂತಿ. ಇದು ಕಲಿಯುಗದ ಪ್ರಭಾವ, ವಯಸ್ಸಾದವ್ರದ್ದು ಪ್ರಭಾವ ಅಲ್ಲ. ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಸೊ ಈ ಪ್ರಕಾರವಾಗಿ ಆಯುಷ್ಯೂ ಇಲ್ಲ, ಬಲನೂ ಇಲ್ಲ, ಏನೂ ಇಲ್ಲ. ಇನ್ನು ಈ ಒಂದು ಪುಸ್ತಕದಲ್ಲಿ ಹೇಳೋ ಪ್ರಕಾರವಾಗಿ ಲೋಭ ಅಂದರೆ ದುರಾಸೆ. ದುರಾಸೆ ಎಷ್ಟಿದೆ ಅಂತ ಗೊತ್ತಲ್ಲ. ಫ್ರೀగా ಇಷ್ಟೇ ಫೆನೈಲನ್ನ ತಾಗಿಸ್ತಾನೆ. ಫ್ರೀ ಕೊಟ್ಟರೆ ನಾವು ಏನೂ ಬಿಡಲ್ಲ ನಾವು. ಆದರೆ ಪ್ರಪಂಚದಲ್ಲಿರೋದು ಎಲ್ಲವೂ ಭಗವಂತಂದೇನೆ. ಈಶಾವಾಸ್ಯಂ ಇದಂ ಸರ್ವಂ ಜಗದ ಅವ್ಯಕ್ತ. ಈಶಾವಾಸ್ಯಂ ಇದಂ ಸರ್ವಂ ಅಂದರೆ ಪ್ರತಿಯೊಂದು ಕೂಡ ಭಗವಂತನದೇ. ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಪ್ರಕೃತಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಖಂಡಿತವಾಗ್ಲೂ ಕೊಟ್ಟಿದೆ. ಆದರೆ ಪ್ರತಿಯೊಬ್ಬರ ದುರಾಸೆನ ತೀರಿಸೋಷ್ಟು ಮಾತ್ರ ಕೊಟ್ಟಿಲ್ಲ. ಒಂದು ಮೂಟೆ ಅಕ್ಕಿ ರೋಡಲ್ಲಿಡಿ, ಒಂದು ಮೂಟೆ ಅಕ್ಕಿ ರೋಡಲ್ಲಿಡಿ, ಪಕ್ಷಿ ಏನು ಮಾಡುತ್ತೆ? ಪಕ್ಷಿ ಏನು ಮಾಡುತ್ತೆ? ಎಷ್ಟು ಬೇಕೋ ಅಷ್ಟು ತಗೊಳುತ್ತೆ, ಮಿಕ್ಕಿದ್ದು ಮನೆಗೆ ಹೋಗುತ್ತೆ. ಸರಿನಾ? ಅದೇ ಒಂದು ಮೂಟೆ ಅಕ್ಕಿ ರೋಡಲ್ಲಿಡಿ, ಮನುಷ್ಯ ನೋಡ್ದಂದ್ರೆ ಏನು ಮಾಡ್ತಾನೆ? ಒಂದು ಬೊಕ್ಸೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮನೆಗೆ ಹೋಗ್ತಾನ? ಒಂದ್ಸರಿ ಹಂಗೆ, ಒಂದ್ಸರಿ ಹಿಂಗೆ, ಆಮೇಲೆ ಎಲ್ಲ ಹೆಂಗೆ ಹೆಂಗೋಯ್ತು ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಹೇಳ್ತಾರೋ ಗೊತ್ತಿಲ್ಲ. ಇದು ದುರಾಸೆ. ಇನ್ನು ವಂಚನೆ ಗೊತ್ತೇ ಇದೆ. ಎರಡನೇದಾಗಿ ಸುಳ್ಳು, ಕುಟಿಲತೆ, ಮೋಸ, ಸ್ವಜನ ಪಕ್ಷಪಾತ. ಎರಡನೇದಾಗಿ ಹಿಂಸೆ. ಇನ್ನು ಮುಂದೆ ಹೇಳ್ತಾರೆ ಶ್ರೀಮದ್ ಭಾಗವತದಲ್ಲಿ ಕಲಿದ ಪ್ರಭಾವ ಏನಂದರೆ ತುಂಬ ದೂರ ಹೋಗ್ಬಿಟ್ಟು ಬಂದ್ಬಿಟ್ರೆ ನಾನು ತೀರ್ಥಯಾತ್ರೆಗೆ ಹೋಗಿ ಬಂದ್ಬಿಟ್ಟೆ ಅನ್ನೋದು ವಿಚಾರ. ತುಂಬ ಖರ್ಚು ಮಾಡ್ಕೊಂಡು ಬಂದರೆ ನಾನು ತೀರ್ಥಯಾತ್ರೆಗೆ ಹೋಗಿ ಬಂದೆ, ಅದನ್ನೇ ಅವ್ರು ತೀರ್ಥಯಾತ್ರೆ ಅಂತ ಅನ್ಕೊಂಡ್ಬಿಟ್ಟು ತುಂಬ ಖರ್ಚು ಮಾಡಿ ಮದುವೆ ಧೂಮ ಮಾಡಿಬಿಟ್ರೆ ಮದುವೆ ಜೋರಾಗಿ ಮಾಡಿದೆ. ಅದರಲ್ಲಿ ಎಷ್ಟು ಸಂಸ್ಕಾರ ಇತ್ತು, ಎಷ್ಟು ಮೆದಿತ್ತು, ಎಷ್ಟು ವಿಚಾರ ಇತ್ತು, ಯಾರು ಪಂಡಿತರು ಬಂದಿರೋ, ಯಾರ ಹಿರಿಯರ ಆಶೀರ್ವಾದ ಇತ್ತೋ ಇಲ್ವೋ, ಬೇಗ 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 ಇದನ್ನು ನಾವು ಮದುವೆ ಅಂತ ಅಂದ್ಕೊಂಡಿದ್ದೀವಿ ಕಲಿಯುಗದಲ್ಲಿ. ಇನ್ನೇನೆಂದರೆ ಲಾವಣ್ಯಂ ಕೇಶವರ್ಧನಂ. ಕಲಿಯುಗದಲ್ಲಿ ಇನ್ನೊಂದೇನೆಂದರೆ ಸ್ವಲ್ಪ ಕೂರ್ಲಿಗೆ ಜಾಸ್ತಿ ಇಂಪಾರ್ಟೆನ್ಸು. ಕೂರ್ಲು ನಿಜವಾಗ್ಲೂ ಕೂಡ ಸೌಮಂಗಳಿ ಅಂತ ಕರೀತಾರಲ್ಲ, ಮತ್ತು ಮಂಗಳದ ಪ್ರತೀಕ.
ಆದರೆ ನಾವು ಕೂದಲ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಲಾವಣ್ಯಂ ಕೇಶವ್, ಕೂದಲು ಚೆನ್ನಾಗಿದ್ದರೆ ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋದು ವಿಚಾರ. ಇನ್ನೂ ಹಾಗೆ ಹೋಗ್ತಾ ಹೋಗ್ತಾ ಇನ್ನು ನಾವು ಇದೆಲ್ಲ ಒಂದು ಅಂದರೆ ಇನ್ನು ನಾವು ತಿನ್ನೋದರಲ್ಲಿ ಮಾತಾಡೋದ್ರಲ್ಲಿ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಕೂಡ ಕಲಿ ಪ್ರಭಾವ ಎಲ್ಲದರಲ್ಲೂ ಇದೆಯಾ ಇಲ್ಲೋ? ಶಿಲ ಪ್ರಭುಪಾದ ಒಂದ್ಸರಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸು ಅದು ಇದೆಲ್ಲ ಅಮೇರಿಕಾದಲ್ಲಿ ತುಂಬ ಇತ್ತಂತೆ. ಪ್ರಭುಪಾದ ನೋಡಿ ಎಷ್ಟು ದೊಡ್ಡ ರೆಸ್ಟೋರೆಂಟ್ಸ್ ಇದೆ, ಎಷ್ಟೆಲ್ಲ ಇದೆ, ಎಷ್ಟೆಲ್ಲ ಬಗೆ ಬಗೆಯಾಗಿದೆ ನೋಡಿ, ಜನ ಎಲ್ಲ ಎಷ್ಟು ವೆರೈಟೀಸ್ ಇದೆ, ಹೆಂಗೆ ತಿಂತಾ ಇದ್ದಾರೆ ನೋಡಿ ಎಲ್ಲ. ಅಂದರೆ ತಿಂತಾ ಇದ್ರಲ್ಲ ಯಾವುದಾದ್ರು ಸಿಸ್ಟಮು ಅಂತ ಕೇಳ್ತಾರೆ. ಅದೇ ಪ್ರಭುಪಾದ ಇದೆಲ್ಲ ಬಫೆ ಸಿಸ್ಟಮ್, ಏನು ಬೇಕೋ ಅದು ತೊಗೊಂಡು ತಿನ್ನೋದು ಅಂದರು. ಇದು ಬಫೆ ಸಿಸ್ಟಮ್ ಅಲ್ಲ, ಇದು ಬಫೆಲೋ ಸಿಸ್ಟಮ್. ನಿಂತ್ಕೊಂಡು ತಿನ್ನೋದು ಇದ್ಯಾವ ಸಿಸ್ಟಮ್? ಊಟ ಅನ್ನೋದು ಯಜ್ಞ, ಕೂತು ತಿನ್ನಬೇಕು. ಆದರೆ ಇವತ್ತು ಜನ ಏನು ಮಾಡ್ತಾರೆ, ನಮ್ಮೂರ ತಿಂಡಿಗೆ ಹೋಗಿ ನಿಂತ್ಕೊಳ್ಳಿ, ಎಲ್ಲ ನಿಂತು ಗಬ 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 ತಿಂತಾ ಇರ್ತಾರೆ. ಇಷ್ಟೇ ಅಲ್ಲ, ಇದೆಲ್ಲ ತುಂಬ ಸರಳವಾದಂಥ ವಿಚಾರಗಳು. ಬಹುಶಃ ಶಾಸ್ತ್ರಗಳಲ್ಲಿ ಹೇಳಿದ್ದು ನಮ್ಗೆ ಅರ್ಥ ಆಗುತ್ತಾಗಲೋ ಗೊತ್ತಿಲ್ಲ. ಈ ಥರ ಕಲಿಯುಗವನ್ನು ಕಲೆಯರ್ ದೋಷನಿದೆ ರಾಜನು, ಬರೀ ದೋಷದಿಂದ ತುಂಬಿದೆ ಕಲಿಯುಗ. ಅದನ್ನು ಎಣ್ಸೋಕ್ಕಾಗಲ್ಲ. ಎಲ್ಲಿ ಶುರುವಾಯಿತು ಎಲ್ಲಿ ಎಂಡಾಗುತ್ತೆ ಅದನ್ನು ನಾವು ಎಣ್ಸೋಕ್ಕಾಗಲ್ಲ. ಹಿರಿಯರಂತೂ ನಿಮ್ಮ ಕಣ್ಣುಗಳಲ್ಲಿ ಇದನ್ನು ನೀವು ನೋಡ್ತಾನೇ ಇದ್ದೀರಾ. ನೀವು ನೋಡ್ತಾ ಇದ್ರೆ ನೋಡ್ತಾ ಇಲ್ವಾ? ಇಷ್ಟೊತ್ತರೆಗೂ ನಾವು ಚರ್ಚೆ ಮಾಡಿದ್ವಿ ನಿಜನೋ ಸುಳ್ಳ? ನಿಜನೇ ಅಲ್ವಾ? ಇದನ್ನೇ ದಾಸ ಪರಂಪರೆಯಲ್ಲಿ ಬಂದಂತಹ ಮಹಿಪತಿ ದಾಸರು ಇಡೀ ಕಲಿಯುಗದ 12ನೇ ಚಾಪ್ಟರ್ ಪರೀಕ್ಷಿತ್ ಮಹಾರಾಜ್ ಹೇಳಿದಂಥ ಎಲ್ಲ ವಿಚಾರವನ್ನು ಏನು ಮಾಡಿದ್ರು ಅಂದರೆ, ಮಹಿಪತಿ ದಾಸರು, ನಮ್ಮ ಪರಂಪರೆಯಲ್ಲಿ ಬರುವಂಥ ಮಹಿಪತಿ ದಾಸರು ಕಾಲಜ್ಞಾನ ಅನ್ನುವಂಥ ಒಂದು ಹಾಡಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಮಗೆಲ್ಲ ಒಳ್ಳೆಯ ಅರಿವು, ಒಳ್ಳೆ ತಿಳುವಳಿಕೆ, ನಮ್ಮದೇ ವಿಚಾರನ ತುಂಬ ಚೆನ್ನಾಗಿ ನಮ್ಮ ಮುಂದೆ ಕನ್ನಡಿ ಇಟ್ಟು ತೋರಿಸ್ತಾ ಇರ್ತಾರೆ. ಏನಂದರೆ, ಪಿತನೋಳು ಗುರು ಭಾವನೆ ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ. ಕೇಳಿಸ್ಕೊಳ್ಳಿ. ಪಿತನೋಳು ಗುರು ಭಾವನೆ ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ. ಹಿತವಾಗಿ ಮನೆ ದೈವಗಳನ್ನು ಮಾರಿ ದೆಸೆಗೆಟ್ಟು ಹೋಗುವರೋ. ಅರಿತುಕೊಳ್ಳಿರೋ ಹಿತವಾ. ಪಿತನೋಳು ಗುರುಭಾವನೆ ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ. ಒಂದು ಕಾಲದಲ್ಲಿ, ನಿಮ್ಮ ಕಾಲದಲ್ಲಿ, ಹಿರಿಯರ ಕಾಲದಲ್ಲಿ 40 ವರ್ಷ 50 ವರ್ಷದಿಂದ ಯಾರಾದರೂ ಅಪ್ಪನ ಮಾತು ಕೇಳಲಿಲ್ಲ ಅಂದರೆ, ಏನು ನಿಮ್ಮ ಮಗ ನಿಮ್ಮ ಮಾತು ಕೇಳ್ತಾ ಇಲ್ವಾ, ಏನಪ್ಪ ಇದು ಎಂಥ ಕಾಲ ಬಂತು ಅಂತ ಹೇಳೋರು. ಇವತ್ತೇನಾದರೂ 25 ವರ್ಷ ಆಗಿರೋ ಹುಡುಗ ಅಪ್ಪನ ಮಾತು, ಏನು ಇನ್ನೂ ನಿಮ್ಮ ಅಪ್ಪನ ಮಾತು ಕೇಳ್ತಾ ಇದೆಯಾ, ಒಂದ್ಸರಿ ಚೆಕ್ ಮಾಡಿರಿ, ಅವ್ನಿಗೆ ಸೈಕಿಯಾಟ್ರಿಸ್ಟ್ ಕರ್ಕೊಂಡು ಹೋದ್ರಿ, ಅವ್ನಿಗೇನು ಹುಚ್ಚ ಬೆಪ್ಪ ಬಂದಿರ್ತ ನೋಡ್ರಿ ಅಂತಾರೆ. ಹೌದಲ್ವ? ಮದುವೆಯಾಗಿ ಮನೆ ಒಡತಿ ಹೆಂಡತಿ ಬಂದರೂ ಕೂಡ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ತಂದೆ ತಾಯಿಗಳೇ ಕೊಡ್ತಾಯಿದ್ರು. ಇವತ್ತು ಮದುವೆ ಮಾಡ್ಕೊಂಡು ನೀವು ಮತ್ತೆ ತಂದೆ ತಾಯಿಗಳ ಮಾತನ್ನ ಕೇಳಿ ನೋಡಿ ನೋಡೋಣ. ಒಂದ್ಸರಿ ಹಾಸ್ಪಿಟ್ಲಿಗೆ ತೋರಿಸ್ರಿ, ಯಾಕೆ ಬೇಕು, ನಮ್ಮ ಯಜಮಾನ್ರಿಗೆ ಏನೋ ಆಗ್ಬಿಟ್ಟಿದೆ. ಇದು ನಮ್ಮದು ಪರಿಸ್ಥಿತಿ. ಪಿತನೋಳು ಗುರು ಭಾವನೆ ಮುಂದಕ್ಕೆ ಮಕ್ಕಳಲ್ಲಿ ಬರಲ್ಲ. ನನಗೆ ತಂದೆ ಜನ್ಮ ಕೊಟ್ಟವನು, ನನಗೋಸ್ಕರ ದುಡಿದವನು, ನನಗೋಸ್ಕರ ಹೊತ್ತವನು, ನನಗೋಸ್ಕರ ಎತ್ತ ತಾಯಿ ಬುತ್ತಿ ಕಟ್ಟಿ ಹೊತ್ತಿ ಎತ್ತಿ ಇಷ್ಟೆಲ್ಲ ಮಾಡಿದವಳು, ಅವ್ರ ಮೇಲೆ ನಮಗೇನು ಬರಲ್ಲ ಅಂದರೆ ಗುರು ಭಾವನೆ ಬರೋದಿಲ್ಲ. ಇದು ಕಲಿಯುಗದ ಪರಿಸ್ಥಿತಿ. ಮನೆ ದೈವಗಳನ್ನೇ ಮಾರಿ, ಪ್ರಾಚೀನದಲ್ಲಿ ಬಂದಂತಹ ಶಾಲಿಗ್ರಾಮಗಳನ್ನು, ಒಳ್ಳೆ ವಿಗ್ರಹಗಳನ್ನು ಮಾರ್ಕೋತಾ ಇದ್ದಾರೆ ಜನ. ಕೇಳಿದ್ರೆ ಪೂಜೆ ಮಾಡೋ ಟೈಮ್ ನಮ್ಮೆಲ್ಲರೇ ಐತೆ, ದಾನ ಮಾಡಿಬಿಟ್ಟೆ ಅಂತಾರೆ. ದಾನ ಮಾಡೋದು ಸ್ವಲ್ಪ ಒಳ್ಳೆಯದಾರೆ, ನಿಜವಾಗ್ಲೂ ಮಾರ್ಕೊಂಡು ಬಿಟ್ಟಿರ್ತಾರೆ. ಕಲಿಯುಗದ ಪ್ರಭಾವ. ಇನ್ನು ಮುಂದೆ ಹೇಳ್ತಾರೆ, ಕನ್ಯೆಯರು 5 ವರ್ಷಕ್ಕೆ ಮುಂದಕ್ಕೆ ಗಂಡನ ಬಯಸುವರು, ಮುಂದೆರಡು ವರುಷಕ್ಕೆ ಗರ್ಭವ ಧರಿಸುತ್ತ ಮಕ್ಕಳ ಪಡೆಯುವರು. ಅರಿತುಕೊಳ್ಳಿರೋ ಹಿತವಾ. ಒಂದು ಕಾಲ ಬರುತ್ತಂತೆ, 5 ವರ್ಷಕ್ಕೆ ಬಾಯ್ ಫ್ರೆಂಡ್ ಬೇಕು ಅಂತ ಕೇಳ್ತಾರಂತೆ, 7ನೇ ವರ್ಷಕ್ಕೆ ಮಕ್ಕಳಾಗುತ್ತಂತೆ. ಒಂದು ಕಾಲ ಇತ್ತು, ನಾನು ನಿಮ್ಮನ್ನು ನೋಡಿದಾಗಲ್ಲ ಅದೇ ನೆನೆಸ್ಕೋತೀನಿ, ಹಿರಿಯರ ಕಾಲ. ನಾನು ನೋಡಿಲ್ಲ. 16-18 ವರ್ಷ ಮದುವೆ ಆಗೋವರೆಗೂ ಕೂಡ ಹೆಣ್ಣು ಮಕ್ಕಳು ಪರ ಗಂಡನನ್ನು ನೋಡ್ತಾ, ಪರ ವ್ಯಕ್ತಿಗಳನ್ನು ನೋಡ್ತಾ ಇರಲಿಲ್ಲಂತೆ. ಮನೆಗೆ ಯಾರಾದರೂ ಗಂಡಸರು ಬಂದರೆ ಹೆಣ್ಮಕ್ಳು ಫಸ್ಟ್ ಮನೆ ಒಳಗೆ ಓಡೋಗೋರಂತೆ, ನೋಡ್ತಾ ಇರಲಿಲ್ಲಂತೆ ಅವ್ರನ್ನೆಲ್ಲ. ಅಷ್ಟು ನಾಚಿಕೆ, ಗಂಡಸರ ಜೊತೆ ವ್ಯವಹಾರ ಆ ರೀತಿ ಇತ್ತು. ಹಳೆಯ ಕಾಲದ ಮೂವಿಗಳು ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಆದರೆ ಇವತ್ತು ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಆಗುತ್ತಾ? ಸ್ಕೂಲ್ಗೆ ಹೋದ ಅಂದರೆ, ಕಾಲೇಜ್ಗೆ ಹೋದರೆ ಬಾಯ್ ಫ್ರೆಂಡ್ ಇಲ್ಲ ಅಂದರೆ ಏನು ಟ್ರೆಂಡು? ಹೌದಲ್ವ? ನೀವು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳಿ, ಕಾಲೇಜಲ್ಲಿ ನಿಂತ್ಕೊಳ್ಳಿ,
ಪಾರ್ಕಲ್ಲಿ ಹೋಗಿ ನಿಂತ್ಕೊಳ್ಳಿ, ಒಬ್ಬೊಬ್ರು ಇಬ್ಬಿಬ್ರು ಮೂರು ಬಾಯ್ ಫ್ರೆಂಡ್ಸ್ ಇರ್ತಾರೆ. ಅಭಿಮಾನ ಗುರುಗಳಲ್ಲಿ ತಂದೆಗಳಲ್ಲಿ ಅವರೆಷ್ಟು ಕಷ್ಟಪಟ್ಟರು ಇರೋದಿಲ್ಲ, ಆದರೆ ಬಾಯ್ ಫ್ರೆಂಡ್ ಇಲ್ಲ ಅಂತ ತುಂಬ ಅಭಿಮಾನ, ತುಂಬ ಫೀಲು, ತುಂಬ ಬಾಧೆ, ತುಂಬ ನೋವು, ಯಾತನೆ. ಕಲಿಯುಗ 10,000 ವರ್ಷಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ, ಹುಸಿಯೆಲ್ಲ ಮಹಿಪತಿ ರಾಯನು ಪೇಳಿದ ಸಾರಿದ ಬೋಧವಿದೋ, ಅರಿತುಕೊಳ್ಳಿರೋ ಹಿತವಾ. 10,000 ವರ್ಷಕ್ಕೆ ಭಾಗೀರಥಿ ಅಂದರೆ ನಮ್ಮ ಜೀವ ನದಿ, ಪವಿತ್ರ ನದಿ ಗಂಗಾ ನದಿ ಬತ್ತೋಗ್ತಾಳಂತೆ. ಯಾಕಂದ್ರೆ ಪುಣ್ಯ ಜಾಸ್ತಿ ಮಾಡ್ತಾ ಇದೀವಲ್ಲ ನಾವೆಲ್ಲ, ಎಷ್ಟು ಪುಣ್ಯ ಮಾಡ್ತಾ ಇದ್ದೀವಿ, ಎಷ್ಟು ಬಗ್ದಷ್ಟು ಬಂಗಾರ ಅಂತಾರಲ್ಲ, ನಾವು ಮಾಡಿದಷ್ಟು ಪುಣ್ಯನೇನೆ. ಪುಣ್ಯ ಜಾಸ್ತಿಯಾಗಿ ಗಂಗಾ ನದಿ ಬತ್ತೋಗ್ಬಿಡ್ತಾಳಂತೆ. ಸುಳ್ಳಲ್ಲ ಇದು, ಇದು ನಿಜ, ಇದು ಶಾಸ್ತ್ರ ಸಮ್ಮತ, ಇದು ಭಯಂಕರ. ಇಷ್ಟು ಮಾತ್ರ ಅಲ್ಲ, ಕಲಿಯುಗದಲ್ಲಿ ಎಷ್ಟು ಭಯಂಕರ. ಇವತ್ತು ಏನಾದ್ರು ಸ್ವಲ್ಪ ಪ್ರೀತಿ, ಸ್ವಲ್ಪ ಮಮತೆ, ಸ್ವಲ್ಪ ಆಪ್ಯಾಯತೆ ಅದಿದೆ ಅಂದರೆ ಅಮ್ಮ ಮಾತ್ರ ಸ್ವಲ್ಪ ಕೊಡಬಹುದು. ಆದರೆ ಕಲಿಯುಗ ಎಂಥ ಬರ್ಬರ ಅಂದರೆ ಇವತ್ತು ಅಮ್ಮ ಕೂಡ ಅದನ್ನು ಕಡಿಮೆ ಮಾಡಿದ್ದಾರೆ. ಮಗು ಹುಟ್ಟಕ್ಕೂ ಮುಂಚೆನೇ ಅಬೋಷನ್, ಎಷ್ಟು ಭಯಂಕರ ಇದೆ, ಹೌದಲ್ವಾ? ಯಾರನ್ನ ಪ್ರೀತಿ ಮಮತೆಗೆ ನಾವು ಮೂರ್ತಿ ವ್ಯಕ್ತ ರೂಪ ಅಂತ ಕರಿತೀವೋ ಆ ತಾಯಿನೇ ಇವತ್ತೇನು ಮಾಡ್ತಾರೆ ಅಂದರೆ ಅಬೋಷನ್. ನಮ್ಮ ದೇಶದಲ್ಲಿ ಪ್ರತಿ ಗಂಟೆಗೆ 125 ಅಬೋಷನ್, ಪ್ರತಿ ಗಂಟೆಗೆ 125, 24 ಗಂಟೆಗೆ ಎಷ್ಟು ಅಬೋಷನ್ಸ್. ಹೊಟ್ಟೆಯಲ್ಲೇ ಮಗುಗೆ ಸಂಹಾರ. ಇದೆಲ್ಲವನ್ನು ನೋಡಿದ್ಮೇಲೆ ಎಂಡಿಂಗ್ ಬಂದಿದ್ದೀನಿ, ಓಕೆನಾ? ಎಂಡಿಂಗ್ ಬಂದಿದ್ದೀನಿ. ಇದೆಲ್ಲ ನೋಡಿದಂತಹ ಕುಂತಿದೇವಿ ಸ್ಮರಣೆ ಮಾಡಿದಂತಹ, ಇನ್ನೂ ಬಂದಿಲ್ಲ ಹಿಂಗಾಗುತ್ತೆ ಅಂತ ಕೇಳಿದ ತಕ್ಷಣ ಕುಂತಿದೇವಿ ಕಣ್ಮರೆ ಆದ್ರು. ಉದ್ದವ ಓಡೋದ್ರು. ಪಾಂಡವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂದರೆ, ಕಲಿಯುವ ಪ್ರಭಾವ ಈ ಥರ ಯುಧಿಷ್ಠಿರ ಮಹಾರಾಜ್ ನೋಡಿದ ತಕ್ಷಣ ಪಾಂಡವರಲ್ಲಿ ಏನು ಮಾಡಿದ್ರು, ಎಲ್ಲರೂ ಕೂಡ ಉತ್ತರದ ಕಡೆಗೆ ಹೋಗ್ತಾ ಇದ್ದಾರೆ. ಇದನ್ನು ಕೇಳಿಸ್ಕೊಂಡ ತಕ್ಷಣ ಪರೀಕ್ಷಿತ್ ಮಹಾರಾಜ್ ಏನು ಮಾಡಿದ್ರು, ಗಂಗಾ ನದಿ ತೀರಕ್ಕೆ ಹೋದ್ರು. ಸುಖದೇವ ಗೋಸ್ವಾಮಿ ಗಂಗಾ ನದಿ ತೀರಕ್ಕೆ ಹೋದ್ರು. ನೈಮಿಷರಣ್ಯ ಎಲ್ಲ ಋಷಿಗಳು ಗಂಗಾ ನದಿ ತೀರಕ್ಕೆ ಹೋದ್ರು. ಶ್ರೀಮದ್ ಭಾಗವತಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ನಾವೆಲ್ಲ ಹೋಗ್ತಾ ಇದ್ದೀವಿ, ನಾವೇನು ಮಾಡ್ತಾ ಇದೀವಿ ಅಂದರೆ ಪಾರ್ಟಿ ಮಾಡ್ತಾ ಇದ್ದೀವಿ. ವರ್ಷ ಹೊಸ ವರ್ಷ ಬಂದಿದ ತಕ್ಷಣ ಕಲಿ ಹತ್ರ ಬಂದಷ್ಟು ಏನು ಮಾಡ್ತಾ ಇದ್ದೀವಿ, ಪಾರ್ಟಿ ಮಾಡ್ತಾ ಇದ್ದೀವಿ. ಈ ಸರಿ ಪಾರ್ಟಿ ಜನವರಿಯಲ್ಲಿ ಬರಲ್ಲ, ಡಿಸೆಂಬರಲ್ಲೇ ಬರುತ್ತೆ. ಯಾಕೆ ಹೇಳಿ? ಡಿಸೆಂಬರ್ 5 ತುಂಬ ಜನ ಯುವಕರು ಕಾಯ್ದು ನೋಡ್ತಾ ಇದ್ದಾರೆ. ಯಾಕೆ ಹೇಳಿ? ಪಾರ್ಟಿ ಲೇದ ಪುಷ್ಪ 2 ರಿಲೀಸ್. ಸೊ ಪಾರ್ಟಿ ಡಿಸೆಂಬರಲ್ಲೇ ಬರ್ತಾ ಇದೆ. ಎಂಥ ದೌರ್ಭಾಗ್ಯ ಅಲ್ವಾ ಇದು? ಎಲ್ಲ ಮಹಾನ್ ವ್ಯಕ್ತಿಗಳು ಓಡ್ತಾ ಇದ್ದಾರೆ. ನಾವು ಕೂಡ ಓಡ್ತಾ ಇದ್ದೀವಿ. ಪಾರ್ಟಿ ಲೇದ ಪುಷ್ಪ, ಥಿಯೇಟ್ರಿಗೆ ಓಡ್ತಾ ಇದ್ದೀವಿ, ಪಬ್ಗೆ ಓಡ್ತಾ ಇದ್ದೀವಿ, ಬಾರ್ಗೆ ಓಡ್ತಾ ಇದ್ದೀವಿ, ಎಲ್ಲ ಕಡೆ ಓಡ್ತಾ ಇದ್ದೀವಿ. ಏನು ದೌರ್ಭಾಗ್ಯ ಇದು. ಸರಿ, ಇಷ್ಟು ದೋಷ ಇದೆಯಲ್ಲ, ಬರೀ ಇದನ್ನೇ ಹೇಳ್ಬಿಟ್ರಲ್ಲ, ದೋಷನೇ. ಏನಾದ್ರು ಒಂದೆರಡು ಉಪಾಯ ಹೇಳಿ ಅಂದರೆ ಅದನ್ನು ಶಾಸ್ತ್ರನೇ ಹೇಳಬೇಕು. ಶಾಸ್ತ್ರ ಹೇಳುತ್ತೆ, ಕಲೇರ್ ದೋಷನಿದೆ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ಇಷ್ಟು ದೋಷಗಳ ನಿಧಿ ಆಗಿದ್ರೂ ಕೂಡ ಕೀರ್ತನೆ ಇದೆಯಲ್ಲ, ಅದು ಎಲ್ಲ ದೋಷಗಳಿಂದ ನಮ್ಮನ್ನು ದೂರ ಮಾಡುತ್ತೆ. ನಾಮ ಸಂಕೀರ್ತನ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂಶ ತಂ ನಮಾಮಿ ಹರಿಪರಂ. ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ ರಂಗ. ಅರ್ಥ ಮಾಡ್ಕೊಳ್ಳಿ. ಇಷ್ಟು ದೋಷ ಇದ್ರೂ ಕೂಡ ದಾಸರು ಹೇಳ್ತಾ ಇದ್ದಾರೆ, ಆಚಾರ್ಯರು ಹೇಳ್ತಾ ಇದ್ದಾರೆ, ಭಾಗವತ ಹೇಳ್ತಾ ಇದ್ದಾರೆ, ಒಂದು ಮಾಡಿ. ಏನು ಹೇಳಿ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ. ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳ್ತಾರೆ, 5 ನಿಮಿಷ, ಯಾರು 5 ನಿಮಿಷ. ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಕಲಿ ಕುಕ್ಕೂರ ಕದನ್ ಜಾಡಿ ಚಾವೋ ಹೇ, ಕಲಿಯುಗ ಪಾವನ ಕಲಿಭಯ ನಾಶನ ಶ್ರೀ ಸಚಿನಂದನ ಗಾವೋ ಹೇ. ಕಲಿ ಬಂದಿದೆ, ನಾಯಿ ಥರ ಬಂದಿದೆ. ಆ ಒಂದು ಕಲಿಯ ಪ್ರಭಾವದಿಂದ ನೀವು ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ, ಕಲಿಯುಗ ಪಾವನ, ದಿ ಸೇವಿಯರ್ ಆಫ್ ದಿ ಕಲಿಯುಗ, ಸಚಿನಂದನ ಗೌರಾಂಗನನ್ನು ಏನು ಮಾಡಿ, ಸ್ಮರಣೆ ಮಾಡಿ. ಕಲಿ ಭಯ ನಾಶನ,
ಈ ಕಲಹ ಯುಗ, ಈ ಹಿಪೋಕ್ರಸಿ ಯುಗ ಇದೆಯಲ್ಲ, ಅದರಿಂದ ನಮ್ಮೆಲ್ಲ ಉಂಟಾಗ್ತಾ ಇರುವಂಥ ಪದ ದ್ವಿಪದಮ್ನ ದ್ವೇಷಂ, ಹೆಜ್ಜೆ ಹೆಜ್ಜೆಗೂ ಭಯ ಇದೆಯಲ್ಲ, ಆ ಭಯದಿಂದ ಹೊರಗಡೆ ಬರಬೇಕಂದ್ರೆ ಆ ಸಚ್ಚಿನಂದನನ್ನು ಏನು ಮಾಡಿ ಸ್ಮರಣೆ ಮಾಡಿ. ಸಚ್ಚಿನಂದನ ಏನು ಹೇಳ್ಕೊಟ್ಟಿದ್ದಾರೆ? ಸಂಕೀರ್ತನೆಯನ್ನು ಹೇಳ್ಕೊಟ್ಟಿದ್ದಾರೆ. ಕೇವಲ ನಾಮ ಸಂಕೀರ್ತನೆ ಮಾತ್ರದಿಂದ ಎಲ್ಲ ಕಲ್ಮಶಗಳು ದೂರ ಹೋಗುತ್ತೆ. ಹಾಗಾಗಿ ಚೈತನ್ಯ ಮಹಾಪ್ರಭು ಬಂದು ಕಲಿಯುಗಕ್ಕೆ ಏನು ಕೊಟ್ಟಿದ್ದಾರೆ? ಹರೇ ಕೃಷ್ಣ ಮಹಾಮಂತ್ರ ಕೊಟ್ಟಿದ್ದಾರೆ. ಯಾರ್ಯಾರು ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾರಲ್ಲ, ಖಂಡಿತವಾಗ್ಲೂ ಕೂಡ ಅವರು ತಮ್ಮ ಹೃದಯದಲ್ಲಿರುವಂಥ ಎಲ್ಲ ಅಭದ್ರಗಳಿದೆಯಲ್ವ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಎಲ್ಲವೂ ದೂರ ಹೋಗುತ್ತೆ. ಅದು ಪ್ರಾಕ್ಟಿಕಲ್, ಅದು ಸತ್ಯ, ಅದೇ ನಿಜ. ಯಾವ ಪ್ರಕಾರವಾಗಿ ಇದಕ್ಕೊಂದು ಬೆಸ್ಟ್ ಉದಾಹರಣೆ ಕೊಡಬೇಕಂದ್ರೆ, ಬೆಸ್ಟ್ ಉದಾಹರಣೆ ಬೇರೆ ಏನೂ ಬೇಕಾಗಿಲ್ಲ. ಶ್ರೀಲ ಪ್ರಭುಪಾದ್ ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬಿಟ್ಟು, ಪಾಶ್ಚಾತ್ಯ ದೇಶದಲ್ಲಿ ಇವೆಲ್ಲ ಫುಲ್ಲು ಕಾಮನ್. ಯಾವುದು? ಮದ್ಯಪಾನ, ಅನೈತಿಕ ಸಂಬಂಧ, ಜೂಜು, ಇದೆಲ್ಲ ಫುಲ್ ಕಾಮನ್ ಅಲ್ಲಿ. ಅಂಥ ವ್ಯಕ್ತಿಗಳನ್ನು ಕೂಡ ಇವತ್ತು ಎಲ್ಲರನ್ನ ಭಕ್ತರನ್ನಾಗಿ ಮಾಡಿದರೆ ಇವತ್ತು ಪ್ರಪಂಚದಾದ್ಯಂತ ಇಷ್ಟು ಇಸ್ಕಾನ್ ಇದೆ, ಇಷ್ಟೆಲ್ಲ ಬೆಳೀತಾ ಇದೆ, ಎಲ್ಲರೂ ಕೂಡ ಭಕ್ತರಾಗ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಶಿಲ ಪ್ರಭುಪಾದ್ಗೆ ಪ್ರಶ್ನೆ ಮಾಡ್ತಾರೆ, ಪ್ರಭುಪಾದ್ ಏನು ಮ್ಯಾಜಿಕ್ ಮಾಡಿದ್ದೀರಿ ನೀವು? ಆ ಮ್ಯಾಜಿಕ್ ಮಂತ್ರ ಏನು ನಿಮ್ಮ ಹತ್ರ ಇರೋದು? ಆ ಮ್ಯಾಜಿಕ್ ಮಂತ್ರ ಏನಾರು ಇದ್ದರೆ ನಮಗೂ ಹೇಳ್ಕೊಡಿ, ನಾವು ಎಲ್ಲ ಕನ್ವರ್ಟ್ ಮಾಡ್ತೀವಿ ಅಂದರೆ ಪ್ರಭುಪಾದ್ ಹೇಳ್ತಂದ್ರೆ ಅವ್ರದ್ದು ಜಪ ಬ್ಯಾಗ್ ತೋರಿಸ್ತಾರೆ. ಆ ಮಂತ್ರ ಏನು ಗೊತ್ತಾ? ಅದೊಂದು ಮ್ಯಾಜಿಕ್ ಇತ್ತಲ್ಲ, ಆ ಮ್ಯಾಜಿಕ್ ಏನಂದರೆ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ. ಅದೊಂದೇ ಹೋಪ್ಸು ಕಲಿಯುಗದಲ್ಲಿ, ಅದೊಂದೇ ಹೋಪ್ಸು. ದಯವಿಟ್ಟು ಎಲ್ಲರಲ್ಲೂ ಇವತ್ತು ಇಸ್ಕಾನಲ್ಲಿ ನಾವೆಲ್ಲರೂ ಕೂಡ ಯಾರೋ ಬೇರೆ ದೇಶದವರು, ಯಾವ್ಯಾವ ದೇಶಗಳ ನಡುವೆ ಯುದ್ಧ ಮಾಡ್ತಾ ಇದ್ರೆ ಆ ಎಲ್ಲ ದೇಶದವರು ಇಸ್ಕಾನಲ್ಲೇ ಇದ್ದಾರೆ. ಎಲ್ಲ ಜಾತಿ ಇಲ್ಲ, ಮತ ಇಲ್ಲ, ಭೇದ ವರ್ಣ, ಎಲ್ಲರೂ ಕೂಡ ನಾವಿಲ್ಲಿ ಕೂತಿದ್ದೀವಿ ಒಂದೇ ವಸುದೇವ ಕುಟುಂಬಕಂ ಅನ್ನೋ ಒಂದು ಭಾವದಿಂದ. ಕಾರಣ ಪ್ರಭುಪಾದ್ ಭಗವಂತ ಅವನ ನಾಮದಿಂದ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ಪ್ರಾಕ್ಟಿಕಲಾಗಿ ನೋಡಿದ್ದೀವಿ. ನಾವು ಇನ್ಮೇಲೆ ಮಾಡಬೇಕಾಗಿರೋದು ಇಷ್ಟೇನೇನೆ. ಪ್ರತಿ ದಿವಸ ಮನೆಯಿಂದ ಈಚೆಗೆ ಹೋಗ್ಬೇಕಂದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹೊರಗಡೆ ಯಾರು ಕಾಯ್ತಾ ಇರ್ತಾರೆ? ಕಲಿ ಕಾಯ್ತಾ ಇರ್ತಾರೆ. ಹೋಗೋಕ್ಕೂ ಮುಂಚೆ ನೀವೇನು ಮಾಡಬೇಕು ಗೊತ್ತಾ? ಫುಲ್ಲು ವೆಪನ್ಸ್ ಇಟ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಶತ್ರು ಇದ್ದಾನೆ ಅಂದರೆ ವೆಪನ್ಸ್ ಇರಬೇಕಲ್ವಾ? ಫುಲ್ಲು ಕವಚಗಳನ್ನು ಹಾಕ್ಕೊಂಡು ವೆಪನ್ಸ್ನ ಇಟ್ಕೊಂಡು ಮೊಬೈಲ್ ಚಾರ್ಜಿಂಗ್ ಮಾಡ್ಕೊಂಡಲ್ಲ, ಮೈಂಡ್ ಚಾರ್ಜಿಂಗ್ ಮಾಡ್ಕೊಂಡು ಹೋಗ್ಬೇಕು. ಹೋಗೋಕ್ಕೂ ಮುಂಚೆ ಮೊಬೈಲ್ ಚಾರ್ಜ್ ಪಕ್ಕಾ ಮಾಡ್ಕೋತೀರಾ. ಆದ್ರೆ ಈಚೆಗೆ ಹೋದರೆ ಕಲಿ ಇದ್ದಾನೆ, ಮೈಂಡ್ ಚಾರ್ಜ್ ಮಾಡಬೇಕು. ಹೆಂಗೆ ಚಾರ್ಜಿಂಗ್ ಮಾಡ್ಕೊಬೇಕು ಮೈಂಡ್ಗೆ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಮೈಂಡನ್ನ ಚಾರ್ಜ್ ಮಾಡ್ಕೊಳ್ಳಿ. ಹೊರಗಡೆ ಹೋಗಿ ಕಲಿಯುಗದಿಂದ ನಾವು ಪಾರಾಗಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಮದ್ ಭಾಗವತಂ ಕೀ, ಶ್ರೀಲ ಪ್ರಭುಪಾದ ಕೀ. ಇವತ್ತಿನ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳುವಷ್ಟು ಸಮಯ ಇಲ್ಲ, ಮಾತಾಜಿ ಕಾಯ್ತಿದ್ದಾರೆ. ಆದರೆ ನೀವೊಂದು ಟೇಕ್ ಅವೇ ಇವತ್ತಿನ ಪ್ರವಚನದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ಅಥವಾ ನೀವು ಇದರಿಂದ ಏನು ಕಲ್ತ್ಕೊಂಡ್ರಿ, ನನ್ನ ಜೀವನದಲ್ಲಿ ಏನು ಅಳವಡಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಪ್ರಭುಗಳಲ್ಲಿ ಒಬ್ಬರು ಹೇಳಿ, ಮಾತಾಜಿಗಳಲ್ಲಿ ಒಬ್ಬರು ಹೇಳಿ. ಪ್ರಶ್ನೆಯನ್ನು ನಾನು ಕೂತಾಗ ಬೇಕಾದ್ರೆ ಚರ್ಚೆನ ಮಾಡಿ. ಇವತ್ತು ಪ್ರವಚನ ಹೇಗಿತ್ತು, ಏನು ಪಾಠ ಕಲ್ತ್ಕೊಂಡು, ವಾಟ್ ಈಸ್ ದಿ ಟೇಕ್ ಅವೇ? 1 ಅವರ್ ಕೂತಿದ್ದೀವಲ್ವಾ, ಏನಾದ್ರು ಉಪಯೋಗ ಆಯ್ತಾ? ಆಗಿಲ್ಲ. ಯಾರಾದೊಬ್ರು ಪ್ರಭುಗಳು, ಯಾರಾದೊಬ್ರು ಮಾತಾಜಿ, ಏನು ಪಾಠ ಕಲ್ತ್ರಿ ಇವತ್ತಿನ? ಯಾರು ಹೇಳ್ತಾರೆ ಕೈ ಎತ್ತಿ, ನಾನು ಅವ್ರ ಹೆಸರು ಹೇಳ್ತೀನಿ, ಅವ್ರು ಹೇಳ್ಬೋದು. ಎಸ್, ಪ್ರಭು ಅವರು ಹೇಳ್ತಾರೆ, ಪ್ಲೀಸ್. ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಆಗುತ್ತೆ, ನೀವು ಒಪ್ಪುತ್ತಿಲ್ಲ. ಫಸ್ಟ್ ಅನಿಸಿಕೆ ಹೇಳಿ, ಪ್ರಶ್ನೆ ಅಲ್ಲ. ಇವಾಗ ನಮಗೆ 2 ನಿಮಿಷ ಮಾತ್ರ ಅವಕಾಶ ಕೊಡ್ತೀರಾ? ನಾವಿಬ್ರು ಮಾತಾಡೋಣ ಪ್ರಭು. ನಿಮ್ಮ ಇವತ್ತಿನ ಪ್ರವಚನದಲ್ಲಿ ಏನೇನು ಪಾಠ ಕಲ್ತ್ವಿ? ಇವಾಗ ಪ್ರಪಂಚದಲ್ಲಿ ಏನೇನು ಪ್ರಿಂಟ್ ಆಗುತ್ತೋ, ಎಷ್ಟು ಟೋಟಲ್ ವಾಲ್ಯೂಮ್ ಪ್ರಿಂಟ್ ಆಗುತ್ತೋ ಅದರಲ್ಲಿ 60% ಮಾತ್ರ ಓದ್ತಾ ಇದೆ. ಹೌದು. ಆ 60% ಓದೋದ್ರಲ್ಲಿ ಎಸ್, ಅದರಲ್ಲಿ 50% ಮಾತ್ರ ಅರ್ಥ ಮಾಡ್ಕೊತಾರೆ. ಎಸ್, ಕರೆಕ್ಟ್. ಅರ್ಥ ಮಾಡ್ಕೊಂಡು 50%ಲ್ಲಿ 40% ತಪ್ಪಾತ ಮಾಡ್ಕೊತಾರೆ. ಕರೆಕ್ಟ್. ಸೊ ಈ ತಪ್ಪಾತ ಇದೆಯಲ್ಲ, ಅದು ಮೋಸ್ಟ್ ಡೇಂಜರಸ್. Yes. ಅವಾಯ್ಡ್ ಮಾಡೋದಕ್ಕೆ ಶನಿ ಅಟ್ಯಾಕ್ ಮಾಡ್ತಾನೆ, ಕರೆಕ್ಟ್. ಇದು ಯಾರು ಕಲಿ ಅಟ್ಯಾಕ್ ಮಾಡ್ತಾನೆ ಗೊತ್ತು. ಆ ಕಲಿ ಅಟ್ಯಾಕ್ ಮಾಡಿದಾಗ ನಾವು ಏನು ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗೋದು. ಸೊ ನೀವು ತಪ್ಪು ಅರ್ಥ ಮಾಡ್ಕೊಳ್ಳೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಅವ್ನು ಹೇಳ್ಕೊಡ್ಬೇಕಾದ್ರೆ ದೊಡ್ಡ ಕಷ್ಟ ಆಗುತ್ತೆ. ಸೊ ಇಟ್ಸ್ ಎ ಬಿಗ್ ಚಾಲೆಂಜ್ ಫಾರ್ ಸೀನಿಯರ್ಸ್, ಎನಿ ಕಮ್ಯುನಿಟಿ, ಎನಿ ಇಸ್ಕಾನ್, ಇರ್ಬೋದು, ಇದ್ದೇ ಇರುತ್ತೆ. ಪ್ರಭು ನಿಮ್ಮ ಹೆಸರು ಹೇಳಿ ಪ್ರಭು. ಪ್ರಭಾಕರ್. ಪ್ರಭಾಕರ್ ಪ್ರಭು, ಜೋರಾಗಿ ಹರಿಬೋಲ್ ಹೇಳಿ.
ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಮ್ಮದು ಮಿಸ್ಟೇಕ್ಸ್ ಏನಿದೆ ಅಂತ ಅದು ಕೂಡ ಕಲಿದೊಂದು ಪ್ರಭಾವ. ಇದ್ದಿದ್ದನ್ನು ಇದ್ದಂಗೆ ಅರ್ಥ ಮಾಡ್ಕೊಳ್ಳಲ್ಲ, ನಾವು ಬೇರೆ ಥರನೇ ಅರ್ಥ ಮಾಡ್ಕೊಳ್ಳೋದು. ತುಂಬ ಥ್ಯಾಂಕ್ಸ್ ಪ್ರಭು. ಓಕೆ, ಮಾತಾಜಿ ಸರ್ ಒಬ್ರು ಹೇಳಿ, ವಾಟ್ ಈಸ್ ಎ ಟೇಕ್ ಅವೇ? ಏನು ಕಲ್ತ್ಕೊಂಡ್ರಿ? ಕಲಿಯಿಂದ ಹೇಗೆ ದೂರ ಆಗೋದು ಅನ್ನೋದನ್ನು ಕಲ್ತ್ಕೊಂಡು ಹೇಗೆ ದೂರ ಆಗೋದು? ಈ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಇಟ್ಕೊಂಡ್ರೆ ಕಲಿಯಿಂದ ದೂರ ಆಗೋದು. ಥ್ಯಾಂಕ್ ಯು ಮಾತಾಜಿ, ದಿಸ್ ಈಸ್ ದಿ ಬೆಸ್ಟ್ ಮೆಡಿಸಿನ್. ತುಂಬ ಒಳ್ಳೆಯ ವಿಚಾರವನ್ನು ಹೇಳಿದ್ದೀರಾ. ಸೊ ಎಲ್ಲರೂ ಕೂಡ ಈ ಒಂದು ಕಲಿಯ ದೋಷದಿಂದ ನಾವೆಲ್ಲರೂ ದೂರ ಆಗಬೇಕು, ಮುಖ್ಯವಾಗಿ ನಾನು ದೂರ ಆಗಬೇಕು ಅಂತ ನಮ್ಮೆಲ್ಲರನ್ನು ಕೂಡ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ತರಗತಿಯನ್ನು ಮುಗಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ, ಇವತ್ತು ಪೂಜ್ಯರಾದ ಲೋಕಬಂಧು ಜಗನ್ನಾಥ ದಾಸ್ ಪ್ರಭುಗಳು ನಮಗೆ ತುಂಬ ಈ ಶ್ಲೋಕದಲ್ಲಿ ಏನೇನು ಅರ್ಥ ಮಾಡ್ಕೋಬೇಕು ಅಂತ ತುಂಬ ಸೊಗಸಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮುಖಾಂತರ ಕೃತಜ್ಞತೆಗಳನ್ನು ತಿಳಿಸೋಣ.